ಇಂದು ಆ ಮನೆ ತುಂಬ ಚಟುವಟಿಕೆಯಿಂದ ಕೂಡಿತ್ತು. ಸ್ವಪ್ನಾರ ಎರಡನೇ ಮಗ ಸುರೇಶ್ ವಿದೇಶದಲ್ಲಿ ನೌಕರಿ ಮಾಡುತ್ತಿದ್ದ. ಅವನಿಗಾಗಿ ಇಂದು ಶ್ರೀಮಂತ ಕುಟುಂಬದಿಂದ ಸಂಬಂಧ ನೋಡಲು ಹುಡುಗಿ ಕಡೆಯವರು ಮನೆಗೆ ಬರುತ್ತಿದ್ದರು. ಈ ಸಂಬಂಧವನ್ನು ಯಾವುದೇ ಕಾರಣಕ್ಕೂ ಸ್ವಪ್ನ ಕಳೆದುಕೊಳ್ಳಬಾರದೆಂದುಕೊಂಡಿದ್ದರು. ಹೀಗಾಗಿ ಹುಡುಗಿ ಕಡೆಯವರು ಮನೆಗೆ ಬಂದಾಗ ಅವರಿಗೆ ಯಾವುದೇ ಕೊರತೆ ಆಗದಂತೆ ನೋಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಅವರು ಬೆಳಿಗ್ಗೆಯಿಂದ ತಮ್ಮ ದೊಡ್ಡ ಸೊಸೆ ದೀಪಾಳಿಗೆ ಆದೇಶ ನೀಡುತ್ತಾ ಬಂದಿದ್ದರು. ದೀಪಾ, ಇಲ್ಲಿ ತುಂಬ ಧೂಳು ತುಂಬಿಕೊಂಡಿದೆ, ಸರಿಯಾಗಿ ಕ್ಲೀನ್ ಮಾಡಲು ಬರುವುದಿಲ್ಲವೇ? ಶೋಕೇಸ್ ನೋಡುತ್ತಾ ಸ್ವಪ್ನ ಕೋಪದಿಂದ ಹೇಳಿದರು. ದೀಪಾ ಮೌನವಾಗಿ ಅಲ್ಲಿ ಸ್ವಚ್ಛ ಮಾಡಿ ಕೈ ತೊಳೆದುಕೊಂಡು ಅಡುಗೆ ಮನೆಗೆ ಹೋದಳು. ಆದರೆ ಸ್ವಪ್ನ ಅವರಿಗೆ ಇದರಿಂದ ನೆಮ್ಮದಿಯಾಗಲಿಲ್ಲ. ಅವರು ಸೋಫಾ ಕಡೆಗೆ ನೋಡಿದರು. ಕೋಪದಿಂದ ಅವರ ಹುಬ್ಬುಗಳು ಗಂಟಿಕ್ಕಿದ್ದವು. ಅಯ್ಯೋ ದೇವರೇ, ಇಲ್ಲಿ ಸ್ವಲ್ಪ ನೋಡು, ಸೋಫಾ ಮೇಲಿರುವ ಧೂಳು ಒರೆಸಲಿಲ್ಲ. ಹೀಗೆ ಹೇಳುತ್ತಾ ಅವರು ಸ್ವತಃ ಡಸ್ಟರ್ ಎತ್ತಿಕೊಂಡು ಧೂಳು ಜಾಡಿಸಿದರು. ತರಕಾರಿ ಮತ್ತು ಕಡಲೆ ಪಲ್ಯ ರೆಡಿಯಾದರೆ ಪಾಯಸ ಕೂಡ ಮಾಡಿಬಿಡು. ಬೇಗ ಬೇಗನೆ ಎಲ್ಲ ಮಾಡಿ ಮುಗಿಸು. ಸರಿ ಅಮ್ಮ, ಮಾಡುತ್ತೇನೆ ಎಂದು ಹೇಳಿ ದೀಪಾ ಇನ್ನೂ ವೇಗವಾಗಿ ಕೆಲಸ ಮಾಡಲು ಶುರು ಮಾಡಿದಳು. ಇನ್ನು ಪೂರಿ ಹಿಟ್ಟು ಕಲಿಸುವುದು ಬಾಕಿ ಇದೆ. ನೀನು ಏನು ಮಾಡುತ್ತಿದ್ದೀಯಾ? ಸ್ವಪ್ನ ಗುಡುಗಿದರು. ಕಲಿಸುತ್ತಿದ್ದೇನಮ್ಮ, ದುಪ್ಪಟ್ಟದಿಂದ ಬೆವರು ಒರೆಸಿಕೊಳ್ಳುತ್ತಾ ದೀಪಾ ಹೇಳಿದಳು. ಬೆಳಿಗ್ಗೆಯಿಂದ ಒಂದೇ ಸಮನೆ ಕೆಲಸ ಮಾಡಿ ಮಾಡಿ ಅವಳ ಕತ್ತು ಸೊಂಟ ನೋವು ಬಂದಿತ್ತು. ಆದರೆ ಅವಳ ಬಾಯಿಂದ ಸುಸ್ತು ಎನ್ನುವ ಮಾತು ಹೊರಬರಲಿಲ್ಲ. ದೀಪಾ ಸರಿಯಾಗಿ ಕೆಲಸ ಮಾಡಿದ್ದಾಳೋ ಇಲ್ಲವೋ ಎಂದು ನೋಡಲು ಅನುಮಾನದಿಂದ ಸ್ವಪ್ನ ಅಡುಗೆ ಮನೆಗೆ ಹೋಗಿ ಪರಿಶೀಲಿಸಿದರು. ದೀಪಾ ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಲು ತನ್ನ ಕೈಯಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಿದ್ದಳು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅವಳ ಅತ್ತೆಯಿಂದ ನಿಷ್ಠೂರವಾದ ಮಾತುಗಳು ಕೇಳಬೇಕಾಗುತ್ತದೆ ಎನ್ನುವುದು ಅವಳಿಗೆ ಗೊತ್ತಿತ್ತು. ಹುಡುಗಿ ಮನೆ ಕಡೆಯವರು ಬರುವ ಸಮಯವಾಗಿತ್ತು. ಆದರೆ ದೀಪಾಳಿಗೆ ಬಟ್ಟೆ ಬದಲಾಯಿಸುವಷ್ಟು ಸಮಯ ಇರಲಿಲ್ಲ. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಶಬ್ದವಾಯಿತು. ಅವರು ಬಂದು ಬಿಟ್ಟರು. ಸ್ವಪ್ನ ಗಡಿಯಾರ ನೋಡುತ್ತಾ ಹೇಳಿದರು ಮತ್ತು ಸಂತೋಷದಿಂದ ತಮ್ಮ ಸೀರೆ ಸೆರಗನ್ನು ಸರಿ ಮಾಡಿಕೊಂಡು ಮುಖದ ಮೇಲೆ ನಗು ತಂದುಕೊಂಡು ಬಾಗಿಲ ಕಡೆ ಹೋದರು. ಬನ್ನಿ ಬನ್ನಿ, ತುಂಬ ಸಮಯದಿಂದ ನಿಮ್ಮ ಬರುವಿಕೆಯನ್ನೇ ಕಾಯುತ್ತಿದ್ದೇವೆ. ಕೈ ಮುಗಿದು ಅವರನ್ನು ಸ್ವಾಗತಿಸಿದರು. ಹುಡುಗಿಯ ತಂದೆ ತಾಯಿಗಳ ಜೊತೆಯಲ್ಲಿ ಅವರ ಚಿಕ್ಕಪ್ಪ ಚಿಕ್ಕಮ್ಮ ಕೂಡ ಬಂದಿದ್ದರು. ಅವರ ವೇಷಭೂಷಣಗಳಿಂದಲೇ ಅವರು ಎಷ್ಟು ಶ್ರೀಮಂತರು ಎನ್ನುವುದು ಗೊತ್ತಾಗುತ್ತಿತ್ತು. ಅವರು ಸೋಫಾ ಮೇಲೆ ಕುಳಿತುಕೊಳ್ಳುತ್ತಾ ಮನೆಯನ್ನು ಪರೀಕ್ಷಿಸಿದರು. ದೀಪಾ ಬೇಗ ಬೇಗನೆ ನೀರು ತಂದುಕೊಟ್ಟು ತಿಂಡಿ ತಯಾರಿಯಲ್ಲಿ ತೊಡಗಿದಳು. ಆದರೆ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಅವಳು ತುಂಬ ಸುಸ್ತಾದವಳಂತೆ ಕಾಣುತ್ತಿದ್ದಳು. ಹಣೆ ಬೆವರುತ್ತಿತ್ತು. ಸಾಧಾರಣವಾದ ಚೂಡಿದಾರ್ ಹಾಕಿಕೊಂಡು ದುಪ್ಪಟ್ಟ ಹಾಕಿಕೊಂಡಿದ್ದಳು. ಅದು ಕೂಡ ಕೆಲಸ ಮಾಡುತ್ತಾ ಮಾಡುತ್ತಾ ಕೊಳೆಯಾಗಿತ್ತು. ಹುಡುಗಿಯ ಚಿಕ್ಕಮ್ಮ ಅವಳ ಗಂಡನ ಕಿವಿಯಲ್ಲಿ ಪಿಸುಗುಟ್ಟಿದ್ದರು. ಇವಳು ಯಾರು? ಹುಡುಗಿಯ ಅಮ್ಮ ಹೇಳಿದರು. ಗೊತ್ತಿಲ್ಲ, ಬಹುಶಃ ಕೆಲಸದವಳಿರಬಹುದು ಎಂದರು. ಸ್ವಪ್ನ ಅವರು ಇದನ್ನು ಕೇಳಿಸಿಕೊಂಡು ಹೇಳಿದರು. ಇಲ್ಲ ಇಲ್ಲ, ಅವಳು ನಮ್ಮ ದೊಡ್ಡ ಸೊಸೆ ದೀಪಾ. ಒಂದು ಕ್ಷಣ ಹುಡುಗಿ ಕಡೆಯವರು ಕಕ್ಕಾಬಿಕ್ಕಿಯಾದರು. ಅವರ ಮುಖದಲ್ಲಿ ಅಸಹಜತೆ ಕಾಣಿಸಿತು. ಹುಡುಗಿಯ ತಂದೆ ಹೇಳಿದರು. ಓಹೋ, ಇವರು ನಿಮ್ಮ ದೊಡ್ಡ ಸೊಸೆ, ನಾವು ಇವರನ್ನು ಎಂದು ಹೇಳುತ್ತಾ ಅವರು ಸುಮ್ಮನಾದರು. ದೀಪಾ ಮೌನವಾಗಿ ಎಲ್ಲರಿಗೂ ತಿಂಡಿ ಬಡಿಸುತ್ತಿದ್ದಳು. ಹುಡುಗಿ ಮನೆಯವರು ಒಂದು ದೊಡ್ಡ ಭರವಸೆ ಇಟ್ಟುಕೊಂಡು ಇಲ್ಲಿಗೆ ಬಂದಿದ್ದರು. ಆದರೆ ಇಲ್ಲಿ ಬಂದು ನೋಡಿದಾಗ ದೊಡ್ಡ ಸೊಸೆಯ ಪರಿಸ್ಥಿತಿ ಒಂದು ಕೆಲಸದವಳಂತೆ ಕಾಣಿಸುತ್ತಿತ್ತು. ಸ್ವಪ್ನ ಅವರು ಮನೆಯಲ್ಲಿ ಪಸರಿಸಿದ ವಿಚಿತ್ರ ಮೌನವನ್ನು ಗಮನಿಸಿ ಅದನ್ನು ತಿಳಿಗೊಳಿಸಲು ಜೋರಾಗಿ ನಕ್ಕು ಹೇಳಿದರು. ಏನು ಮಾಡುವುದು, ನಮ್ಮ ಸೊಸೆಗೆ ಕೆಲಸ ಮಾಡುವುದೆಂದರೆ ತುಂಬ ಇಷ್ಟ. ಅವಳು ಒಂದು ಕ್ಷಣ ಸುಮ್ಮನೆ ಕೂರಲು ಇಷ್ಟಪಡುವುದಿಲ್ಲ. ಆಗ ಹುಡುಗಿಯ ಅಮ್ಮ ಮೆಲ್ಲನೆ ಸ್ವರದಲ್ಲಿ ಹೇಳಿದರು. ಸರಿ, ನಿಮ್ಮ ದೊಡ್ಡ ಸೊಸೆಗೆ ಕೆಲಸ ಮಾಡುವುದೆಂದರೆ ಅಷ್ಟು ಇಷ್ಟವೇ? ಆದರೆ ನಮ್ಮ ಮಗಳಿಗೆ ಮನೆ ಕೆಲಸ ಮಾಡಿ ಅಭ್ಯಾಸವಿಲ್ಲ. ಆಗ ಸ್ವಪ್ನ ಅವರು ತಕ್ಷಣವೇ ಹೇಳಿದರು. ಇಲ್ಲ ಇಲ್ಲ, ನಮ್ಮ ಚಿಕ್ಕ ಸೊಸೆಗೆ ಯಾವುದೇ ತೊಂದರೆಯಾಗುವುದಿಲ್ಲ. ದೊಡ್ಡ ಸೊಸೆಗೆ ಇದು ಒಂದು ಹವ್ಯಾಸವಾಗಿದೆ ಅಷ್ಟೇ. ಈಗ ಹುಡುಗಿ ಮನೆಯವರಿಗೆ ಸ್ವಲ್ಪ ಹಿಂಜರಿಕೆಯಾಗಿ ಅವರ ನಡವಳಿಕೆ ಸ್ವಲ್ಪ ಬದಲಾದಂತೆ ಅನಿಸಿತು. ಅವರು ಮಾತನಾಡದೆ ಮೌನವಾಗಿ ತಿಂಡಿ ತಿನ್ನುತ್ತಿದ್ದರು. ಆದರೆ ಅವರ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಹುಟ್ಟಿಕೊಂಡಿದ್ದವು. ಸ್ವಪ್ನ ಅವರು ಮುಖದಲ್ಲಿ ನಗು ತಂದುಕೊಂಡಿದ್ದರು. ಅವರ ಮನಸ್ಸಿನಲ್ಲಿ ತಳಮಳ ಇತ್ತು. ಯಾವುದೇ ಕಾರಣಕ್ಕೂ ಈ ಸಂಬಂಧ ಕೈಬಿಟ್ಟು ಹೋಗಬಾರದು ಎನ್ನುವುದು ಅವರ ಉದ್ದೇಶವಾಗಿತ್ತು. ಅವರು ವಾತಾವರಣ ಸರಿ ಮಾಡಲು ಪ್ರಯತ್ನಿಸಿದರು. ಚಹಾ ತಿಂಡಿಯ ನಂತರ ಹುಡುಗಿ ಮನೆಯವರು ಔಪಚಾರಿಕವಾಗಿ ಅದು ಇದು ಮಾತನಾಡಿದರು. ಆದರೆ ಮನೆಯ ವಾತಾವರಣ ಮೊದಲಿನಂತೆ ಆಗಲಿಲ್ಲ. ಆಗ ಹುಡುಗಿಯ ತಂದೆ ಕೇಳಿದರು. ನಿಮ್ಮ ಮಗ ಸುರೇಶ್ ಯಾವಾಗ ಭಾರತಕ್ಕೆ ಬರುತ್ತಾನೆ? ಸ್ವಪ್ನ ಅವರು ತಟ್ಟನೆ ಹೇಳಿದರು. ಹತ್ತಿರ 1 ತಿಂಗಳ ಒಳಗಾಗಿ ಅವನು ಭಾರತಕ್ಕೆ ಬರುತ್ತಾನೆ. ನೌಕರಿಯಲ್ಲಿ ರಜೆ ಸಿಗಲು ಸ್ವಲ್ಪ ಕಷ್ಟವಾಗಿತ್ತು. ಆದರೆ ಈಗ ಎಲ್ಲವೂ ಸರಿ ಹೋಗಿದೆ. ಇನ್ನು ಸ್ವಲ್ಪ ಸಮಯ ಮಾತನಾಡಿದ ನಂತರ ಅವರು ಹೊರಡಲು ತಯಾರಾದರು. ತುಂಬ ಸ್ಫೂರ್ತಿಯಿಂದ ಅವರನ್ನು ಬೀಳ್ಕೊಟ್ಟರು. ನನಗೆ ಈ ಸಂಬಂಧ ಮುಂದುವರಿಯುವ ಬಗ್ಗೆ ಪೂರ್ತಿ ನಂಬಿಕೆ ಇದೆ. ಮುಂದಿನ ವಿಚಾರ ನಿಮಗೆ ಬಿಟ್ಟಿದ್ದು. ಹುಡುಗಿಯ ತಾಯಿ ಮುಗುಳ್ನಕ್ಕೂ ತಲೆ ಆಡಿಸಿದರು. ಎಲ್ಲರೂ ಗಾಡಿಯಲ್ಲಿ ಕುಳಿತು ಹೊರಟರು. ಆದರೆ ಸಂಜೆಯಾಗುತ್ತಲೇ ಸ್ವಪ್ನ ಅವರ ತಳಮಳ ಹೆಚ್ಚಾಯಿತು.
ಏಕೆಂದರೆ ಹುಡುಗಿ ಕಡೆಯವರಿಂದ ಯಾವುದೇ ಸುದ್ದಿ ಬರಲಿಲ್ಲ. ಅವರು ಪದೇ ಪದೇ ಫೋನಿನ ಕಡೆ ನೋಡುತ್ತಿದ್ದರು. ಈಗ ಅವರ ತಾಳ್ಮೆ ಕಡಿಮೆಯಾಗುತ್ತಾ ಬಂದಿತ್ತು. ಕೊನೆಗೆ ಅವರು ಬ್ರೋಕರ್ಗೆ ಫೋನ್ ಹಚ್ಚಿದರು. ಶಾಸ್ತ್ರಿ ಅವರೇ, ಹುಡುಗಿ ಕಡೆಯವರು ಏನು ಹೇಳಿದರು? ಅವರ ಕಡೆಯಿಂದ ಯಾವ ಸುದ್ದಿ ಬಂದಿದೆ? ಅವರ ಧ್ವನಿಯಲ್ಲಿ ಆತಂಕ ಇತ್ತು. ಶಾಸ್ತ್ರಿ ಅವರು ಒಂದು ಕ್ಷಣ ಸುಮ್ಮನಿದ್ದು ನಂತರ ದೀರ್ಘ ಉಸಿರು ತೆಗೆದುಕೊಂಡು ಹೇಳಿದರು. ಅಕ್ಕವರೇ, ನನಗೆ ಈ ವಿಷಯ ಹೇಳಲು ಸಂಕಟವಾಗುತ್ತದೆ. ಹುಡುಗಿ ಕಡೆಯವರು ಸಂಬಂಧವನ್ನು ತಿರಸ್ಕರಿಸಿದ್ದಾರೆ. ಏನು? ಆದರೆ ಯಾಕೆ? ಸ್ವಪ್ನ ಅವರಿಗೆ ತಮ್ಮ ಕಿವಿಗಳನ್ನು ನಂಬಲಾಗಲಿಲ್ಲ. ನಾನು ಕೇಳಿದೆ. ಅವರು ಹೇಳಿದರು, ಅವರು ತಮ್ಮ ಸೊಸೆಯನ್ನು ನೌಕರರನ್ನಾಗಿ ಮಾಡಿಕೊಂಡಿದ್ದಾರೆ. ಅವರು ತಮ್ಮ ಚಿಕ್ಕ ಸೊಸೆಯನ್ನು ಹೇಗೆ ನೋಡಿಕೊಳ್ಳಬಹುದು? ಸ್ವಪ್ನ ಅವರ ಕೈಯಿಂದ ಫೋನ್ ಕೆಳಗೆ ಬೀಳುವುದರಲ್ಲಿತ್ತು. ಅವರು ಹಾಗೆ ಅದನ್ನು ಹಿಡಿದುಕೊಂಡು ಜೋರಾದ ಧ್ವನಿಯಲ್ಲಿ ಹೇಳಿದರು, ವಾಟ್ ಎ ನಾನ್ಸೆನ್ಸ್! ನಾವು ಯಾವಾಗ ದೀಪಳನ್ನು ಮನೆ ಕೆಲಸದವಳನ್ನಾಗಿ ಮಾಡಿಕೊಂಡಿದ್ದೇವೆ? ಶಾಸ್ತ್ರಿ ಅವರು ಶಾಂತವಾಗಿ ಹೇಳಿದರು, ನೋಡಿ, ನಾನು ನಿಮಗೆ ಇರುವ ವಿಷಯವನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ. ಬಹುಶಃ ಅವರ ಸ್ಟೇಟಸ್ಗೆ ನಿಮ್ಮ ಕುಟುಂಬ ಮ್ಯಾಚ್ ಆಗದಿರಬಹುದು. ಮತ್ತು ಅವರು ಹೇಳಿದ್ದಾರೆ, ಯಾವ ಮನೆಯಲ್ಲಿ ಸೊಸೆಯನ್ನು ಕೆಲಸದವಳ ಹಾಗೆ ಕೆಲಸ ಮಾಡಿಸಿಕೊಳ್ಳುತ್ತಾರೆ ಆ ಮನೆಗೆ ತಮ್ಮ ಮಗಳನ್ನು ಕೊಡುವುದಿಲ್ಲ. ಆ ಮನೆಯಲ್ಲಿ ಕೆಲಸದವರಿಗೂ ಸೊಸೆಗೂ ಯಾವುದೇ ವ್ಯತ್ಯಾಸ ಕಾಣಿಸುವುದಿಲ್ಲ. ಅವರು ಹೇಳುತ್ತಿದ್ದಾರೆ, ಇಂತಹ ಮನೆಯಲ್ಲಿ ತಮ್ಮ ಮಗಳು ಖುಷಿಯಾಗಿರಲು ಹೇಗೆ ಸಾಧ್ಯ? ಈಗ ಸ್ವಪ್ನ ಅವರ ಉಸಿರಾಟ ಜೋರಾಯಿತು. ಅವರು ಕೋಪದಿಂದ ಕುದಿಯುತ್ತಿದ್ದರು. ಇದೆಲ್ಲವೂ ಆ ಅವಿವೇಕಿ ದೀಪಾಳಿಂದ ಆಗಿರುವುದು. ಸ್ವಲ್ಪ ನೀಟಾಗಿ ಡ್ರೆಸ್ ಮಾಡಿಕೊಂಡಿದ್ದರೆ ಇದೆಲ್ಲ ನಡೆಯುತ್ತಿರಲಿಲ್ಲ. ಅವರು ಫೋನ್ ಕಟ್ ಮಾಡಿ ಹಣೆ ಮೇಲೆ ಕೈಯಿಟ್ಟು ಸೋಫಾ ಮೇಲೆ ಕುಳಿತರು. ಅದೇ ಸಮಯದಲ್ಲಿ ಅವರ ದೊಡ್ಡ ಮಗ ವಸಂತ್ ಮನೆಗೆ ಬಂದನು. ಅವನು ಒಳಗೆ ಬರುತ್ತಿದ್ದಂತೆ ಅವನ ಅಮ್ಮನ ಬೇಸರ ಮತ್ತು ಕೋಪ ತುಂಬಿದ ಮುಖವನ್ನು ನೋಡಿ ಅವನು ಕೇಳಿದನು, ಏನಾಯ್ತಮ್ಮ? ಏನು ವಿಷಯ? ಸ್ವಪ್ನ ಅವರು ಕೋಪದಿಂದ ಹೇಳಿದರು, ದೀಪ, ಈ ಮನೆಯಲ್ಲಿ ನಮ್ಮ ಜೀವನದಲ್ಲಿ ಇರುವವರೆಗೆ ಯಾವುದು ಸರಿ ಇರುವುದಿಲ್ಲ. ನನ್ನ ಆರೋಗ್ಯ ಮತ್ತು ಮನೆಯ ಪರಿಸ್ಥಿತಿ. ವಸಂತ್ ಆಶ್ಚರ್ಯದಿಂದ, ಈಗ ಏನಾಯ್ತಮ್ಮ ಎಂದನು. ಸ್ವಪ್ನ ಕೋಪದಿಂದ ಕಣ್ಣು ಮುಚ್ಚಿಕೊಂಡು ನಂತರ ಹೇಳಿದರು, ಸುರೇಶ್ನಿಗೆ ಎಷ್ಟು ಒಳ್ಳೆಯ ಸಂಬಂಧ ಬಂದಿತ್ತು. ಆದರೆ ಹುಡುಗಿ ಕಡೆಯವರು ಈ ಸಂಬಂಧವನ್ನು ಒಪ್ಪಿಕೊಳ್ಳಲಿಲ್ಲ. ಅದು ನಿನ್ನ ಹೆಂಡತಿಯ ಕಾರಣದಿಂದ. ವಸಂತ್ನಿಗೆ ನಂಬಿಕೆ ಬರಲಿಲ್ಲ. ದೀಪಾಳ ಕಾರಣದಿಂದ. ಆದರೆ ಯಾಕೆ? ಸ್ವಪ್ನ ಕಣ್ಣು ಬಿಟ್ಟು ಅವನನ್ನು ತೀಕ್ಷ್ಣವಾಗಿ ನೋಡಿ, ಯಾಕೆ ನೀನು ನೋಡಲಿಲ್ಲವೇ ಅವಳು ಅವರ ಎದುರು ಯಾವ ವೇಷದಲ್ಲಿ ಬಂದಿದ್ದಳೆಂದು? ಅವಳಿಗೆ ಸರಿಯಾಗಿ ಒಳ್ಳೆಯ ಬಟ್ಟೆ ಹಾಕಿಕೊಳ್ಳುವಷ್ಟು ಸಹನೆ ಸಂಸ್ಕೃತಿ ಇಲ್ಲ. ಅವಳನ್ನು ಅವಳಷ್ಟಕ್ಕೆ ಬಿಟ್ಟರೆ ಪೂರ್ತಿ ಮನೆಯನ್ನು ಮುಳುಗಿಸಿ ಬಿಡುತ್ತಾಳೆ. ಸ್ವಲ್ಪ ಕೂಡ ಬುದ್ಧಿ ಇಲ್ಲ ಅವಳಿಗೆ. ಬೆಳಿಗ್ಗೆ ಹೇಳಿದ್ದೇನೆ ಹುಡುಗಿ ಕಡೆಯವರು ತುಂಬ ಶ್ರೀಮಂತರೆಂದು. ಆದರೆ ಇವಳು ನೌಕರರಂತೆ ತಿರುಗುತ್ತಿದ್ದಳು. ಈಗ ವಸಂತ್ನ ಮುಖ ಗಂಭೀರವಾಯಿತು. ಸ್ವಪ್ನ ಮುಂದುವರಿಸಿದ್ದರು, ಸೊಸೆ ಹಾಕಿಕೊಳ್ಳುವ ಬಟ್ಟೆಯಿಂದ ಗಂಡ ಮತ್ತು ಅತ್ತೆಯ ಮನೆಯವರಿಗೆ ಗೌರವ ಬರುತ್ತದೆ. ಅವಳು ಒಳ್ಳೆಯ ಬಟ್ಟೆ ಹಾಕಿಕೊಂಡರೆ ಜನರು ನಮ್ಮನ್ನು ವಾವ್ ವಾವ್ ಎನ್ನುತ್ತಾರೆ. ಅವಳು ಈ ರೀತಿ ಇದ್ದರೆ ಜನರು ಹಾಗೇ ಮಾತನಾಡುತ್ತಾರಲ್ಲವೇ? ನಾವು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ಲ, ಅವಳಿಗೆ ಒಳ್ಳೆಯ ಊಟ ಒಳ್ಳೆಯ ಬಟ್ಟೆ ಕೊಡಿಸುತ್ತಿಲ್ಲ ಎನ್ನುತ್ತಾರೆ. 10 ಜನರಿಗೆ ಇದು ಗೊತ್ತಾದರೆ ನಮ್ಮ ಗೌರವ ಏನಾಗಬೇಡ? ಈಗ ವಸಂತ್ನಿಗೆ ತನ್ನ ಅಮ್ಮನ ಮಾತಿನಲ್ಲಿರುವ ಸತ್ಯ ಕಾಣಿಸಿತು. ಈಗ ನೀನೇ ಏನಾದರೂ ಮಾಡು ಮಗ. ಈ ಮನೆಯ ಗೌರವ ಉಳಿಯಬೇಕೆಂದರೆ ನೀನು ನಿನ್ನ ಹೆಂಡತಿಗೆ ಸೊಸೆಯಾಗಿ ಹೇಗೆ ಇರಬೇಕೆನ್ನುವುದನ್ನು ಅರ್ಥ ಮಾಡಿಸು. ವಸಂತ್ ಏನನ್ನೂ ಹೇಳದೆ ಕೋಪದಿಂದ ಎದ್ದು ವೇಗವಾಗಿ ತನ್ನ ಕೋಣೆಗೆ ಹೋದನು. ವಸಂತ್ ತಟ್ಟನೆ ಬಾಗಿಲು ತೆರೆದನು. ದೀಪ ತಟ್ಟನೆ ಎದ್ದು ನಿಂತು ಕೇಳಿದಳು, ನೀವು ಬಂದ್ರಾ? ನಾನು ನಿಮಗೆ ನೀರು ತಂದು ಕೊಡುತ್ತೇನೆ. ದೀಪ ಎದ್ದು ಅಡುಗೆ ಮನೆ ಕಡೆ ಹೋಗುತ್ತಿದ್ದಳು. ವಸಂತ್ ಅವಳ ಕೈ ಹಿಡಿದು ನಿಲ್ಲಿಸಿ ತಕ್ಷಣವೇ ಅವಳನ್ನು ಹಿಂದಿನಿಂದ ತಳ್ಳಿದನು. ಅವಳು ಬಿದ್ದು ಹೋಗುವುದರಲ್ಲಿದ್ದಳು. ಹೇಗೋ ಸಂಭಾಳಿಸಿಕೊಂಡಳು. ಅವಳು ಈ ದುರ್ವರ್ತನೆಗೆ ಕಾರಣವೇನೆಂದು ಕೇಳುವ ಮೊದಲೇ ವಸಂತ್ ಕಟುವಾದ ಧ್ವನಿಯಲ್ಲಿ ಹೇಳಿದನು, ಏನಿದು ನಿನ್ನ ವೇಷ? 1 ವರ್ಷ ಆಗಿದೆ ಮದುವೆಯಾಗಿ. ನಿನ್ನನ್ನು ನೀನು ಕನ್ನಡಿಲಿ ನೋಡಿಕೋ. ನವ ವಿವಾಹಿತಳಂತೆ ಕಾಣಿಸುತ್ತಿಲ್ಲ, ಬದಲಿಗೆ ವಿಧವೆಯಂತೆ ಕಾಣಿಸುತ್ತಿದ್ದೀಯಾ. ಕೇಳುತ್ತಲೇ ದೀಪಾಳ ಉಸಿರು ನಿಂತು ಹೋದಂತಾಯಿತು. ಇದು ಯಾವ ರೀತಿಯ ಮಾತನಾಡುತ್ತೀರಿ ನೀವು? ಇನ್ನು ಹೇಗೆ ಮಾತನಾಡಬೇಕು? ನಿನಗೆ ಅಷ್ಟು ಗೊತ್ತಾಗುವುದಿಲ್ಲವೇ ಬೇರೆಯವರ ಎದುರು ಹೇಗೆ ಕಾಣಿಸಿಕೊಳ್ಳಬೇಕೆಂದು? ದೀಪ ಆಶ್ಚರ್ಯದಿಂದ, ಏನಿದರ ಅರ್ಥ? ನೀನೇನು ಚಿಕ್ಕ ಹುಡುಗಿಯಲ್ಲ, ಅಷ್ಟು ಅರ್ಥವಾಗುವುದಿಲ್ಲವೇ ನಿನಗೆ? ಹೊರಗಡೆಯಿಂದ ಅತಿಥಿಗಳು ಮನೆಗೆ ಬಂದಾಗ ಅವರ ಎದುರು ಹೇಗೆ ತಯಾರಾಗಿ ಬರಬೇಕೆಂದು? ಜನರು ನಮ್ಮ ಬಗ್ಗೆ ಏನೆಂದುಕೊಳ್ಳುತ್ತಾರೆ? ಸರಿಯಾಗಿ ಹಾಕಿಕೊಳ್ಳಲು ಬಟ್ಟೆ ಕೊಡಿಸುವುದಿಲ್ಲ ಎಂದುಕೊಳ್ಳುವುದಿಲ್ಲವೇ? ದೀಪಾಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಆದರೆ ವಸಂತ್, ಬೆಳಿಗ್ಗೆಯಿಂದ ಎಲ್ಲ ಕೆಲಸವನ್ನು ನಾನೇ ಮಾಡುತ್ತಿದ್ದೇನೆ. ನಾನು ಉಟ್ಟುಕೊಳ್ಳಲು ಸೀರೆಯನ್ನು ತೆಗೆದಿಟ್ಟಿದ್ದೆ. ಆದರೆ ಎಷ್ಟು ಕೆಲಸ ಇತ್ತೆಂದರೆ ನನಗೆ ಬಟ್ಟೆ ಬದಲಾಯಿಸಲು ಸಮಯ ಸಿಗಲಿಲ್ಲ. ಹೀಗಾಗಿ ವಸಂತ್ ಅವಳ ಮಾತನ್ನು ಅರ್ಧದಲ್ಲಿ ತಡೆದು ಜೋರಾಗಿ ಕಿರುಚಾಡುತ್ತಾ ಹೇಳಿದನು, ಆದರೆ ಏನಾಯಿತು? ಮನೆ ಕೆಲಸ ಮಾಡುವುದು ನಿನ್ನ ಜವಾಬ್ದಾರಿ. ನೀನು ಏನೆಂದುಕೊಂಡಿದ್ದೀಯಾ? ನಿನ್ನ ಸೇವೆಗಾಗಿ ನೌಕರರನ್ನು ಇಟ್ಟುಕೊಳ್ಳಬೇಕೇ? ಮನೆಯಲ್ಲಿ ಎಷ್ಟೇ ಕೆಲಸ ಇದ್ದರೂ ಅದನ್ನು ನೀನೇ ಮಾಡಬೇಕು.
ಇದರ ಅರ್ಥ ಹೊರಗಡೆಯಿಂದ ಯಾರಾದರೂ ಮನೆಗೆ ಬಂದಾಗ ನಿನಗೆ ಬೇಕಾದ ಹಾಗೆ ಬಟ್ಟೆ ಹಾಕಿಕೊಂಡು ನಮ್ಮ ಮರ್ಯಾದೆ ಕಳೆಯಬೇಕೆಂದಲ್ಲ. ಇಂದು ನಿನ್ನ ಕಾರಣದಿಂದ ಸುರೇಶ್ನಿಗೆ ಬಂದಿರೋ ಒಳ್ಳೆಯ ಸಂಬಂಧ ಕೈತಪ್ಪಿ ಹೋಯಿತು. ಇನ್ಮುಂದೆ ನೀನು ಇಂಥ ವೇಷದಲ್ಲಿ ಬಂದರೆ ನಿನಗೆ ಉಳಿಗಾಲವಿಲ್ಲ. ದೀಪಾಳಿಗೆ ಆಶ್ಚರ್ಯವಾಯಿತು. ಅವಳು ಮದುವೆ ಆದಾಗಿನಿಂದ ಇವತ್ತಿನವರೆಗೆ ತನ್ನ ಗಂಡ ಮತ್ತು ಅತ್ತೆ ಹೇಳಿದಂತೆ ಕೇಳಿಕೊಂಡು ಬಂದಿದ್ದಳು. ಆದರೂ ಕೂಡ ಇವರಿಂದ ಮಾತುಗಳನ್ನು ಕೇಳಿಸಿಕೊಳ್ಳಬೇಕಾಗುತ್ತಿತ್ತು. ಮಾತು ಮಾತಿಗೆ ಅವಳನ್ನು ಅನುಮಾನಿಸಲಾಗುತ್ತಿತ್ತು. ಕೆಲವೊಮ್ಮೆ ವಸಂತ್ ಅವಳ ಮೇಲೆ ಕೈ ಮಾಡುತ್ತಿದ್ದ. ಅಡುಗೆ ಮಾಡುತ್ತಾ ದೀಪ ಯೋಚಿಸುತ್ತಿದ್ದಳು. ಎಷ್ಟು ಉತ್ಸಾಹದಿಂದ ನಂಬಿಕೆಟ್ಟು ಮದುವೆಯಾಗಿ ಈ ಮನೆಗೆ ಬಂದೆ. ಅಮ್ಮನಂತೆ ಪ್ರೀತಿ ತೋರಿಸುವ ಅತ್ತೆ ಸಿಗುತ್ತಾರೆ, ಪ್ರೇಮಿಸುವ ಗಂಡ ಸಿಗುತ್ತಾನೆ. ಆದರೆ ಇಲ್ಲಿ ಪರಿಸ್ಥಿತಿ ಪೂರ್ತಿ ಉಲ್ಟಾಗಿದೆ. ದಿನಪೂರ್ತಿ ಆದೇಶ ನೀಡುವ ಅತ್ತೆ ರಾತ್ರಿ ಆದಂತೆ ಸೊಸೆಯ ಮೇಲಿನ ದೂರುಗಳ ಪೆಟ್ಟಿಗೆ ತೆರೆಯುತ್ತಾರೆ. ಗಂಡ ವಸಂತ್ ಅವಳ ಮಾತುಗಳನ್ನು ಕೇಳಿಸಿಕೊಳ್ಳುವ ಪ್ರಯತ್ನವೂ ಮಾಡುವುದಿಲ್ಲ. ಬದಲಿಗೆ ಮಾತು ಮಾತಿಗೆ ಕಿರುಚಾಡುವುದು, ಕೆಲವೊಮ್ಮೆ ಕೈ ಎತ್ತಿ ಹೊಡೆಯುವುದು ಅವನಿಗೆ ಅಭ್ಯಾಸವಾಗಿತ್ತು. ತುಂಬ ದಿನಗಳಿಂದ ಅವಳು ತನ್ನ ತವರು ಮನೆಗೆ ಹೋಗಲಿಲ್ಲ. ಅಪ್ಪ ಅಮ್ಮನನ್ನು ಭೇಟಿಯಾಗಿರಲಿಲ್ಲ. ಮದುವೆಗೂ ಮೊದಲು ಯೋಚಿಸಿದ್ದಳು. ಅತ್ತೆ ಮನೆ ತವರು ಮನೆ ಒಂದೇ ಊರಿನಲ್ಲಿದೆ. ಯಾವಾಗ ತವರು ಮನೆಗೆ ಹೋಗಲು ಮನಸ್ಸಾಗುತ್ತದೆ ಆಗ ತವರು ಮನೆಗೆ ಹೋಗಬಹುದು ಅಂದುಕೊಂಡಿದ್ದಳು. ಆದರೆ ಇಲ್ಲಿ ಮನೆಯಿಂದ ಹೊರಗೆ ಕಾಲಿಡಬೇಕೆಂದರೂ ಕಷ್ಟವಾಗಿತ್ತು. ದೀಪಾಳಿಗೆ ಅಣ್ಣ ತಮ್ಮಂದಿರೂ ಇರಲಿಲ್ಲ. ಹೀಗಾಗಿ ಅವಳಿಗೆ ಅಪ್ಪ ಅಮ್ಮನ ಯೋಚನೆಯಾಗುತ್ತಿತ್ತು. 3 ತಿಂಗಳ ಹಿಂದೆ ಅವಳು ಅಮ್ಮನ ಮನೆಗೆ ಹೋಗುವ ಮಾತು ಹೇಳಿದ್ದಳು. ಆಗ ವಸಂತ್ ಕೋಪದಿಂದ ಕಣ್ಣು ಬಿಡುತ್ತಾ, ನೀನು 2 ದಿನಕ್ಕೊಮ್ಮೆ ತವರು ಮನೆಗೆ ಹೋಗುವ ಅವಶ್ಯಕತೆ ಇಲ್ಲ. ಈಗ ಇದೇ ನಿನ್ನ ಮನೆ, ನೀನು ಇದೇ ಮನೆಯಲ್ಲಿರಬೇಕು. ಇದರ ನಂತರ ದೀಪ ತವರು ಮನೆಗೆ ಹೋಗುವ ಮಾತನಾಡುವ ಧೈರ್ಯ ಮಾಡಲಿಲ್ಲ. ಫೋನಿನಲ್ಲಿ ಮಾತನಾಡಿದರೂ ಅತ್ತೆಯ ಕಣ್ಣು ತಪ್ಪಿಸಿ ಔಪಚಾರಿಕವಾಗಿ 1-2 ನಿಮಿಷ ಮಾತನಾಡುತ್ತಿದ್ದಳು. ಆಗ ಹೊರಗಿನಿಂದ ಅತ್ತೆಯ ಜೋರಾದ ಧ್ವನಿ ಕೇಳಿಸಿತು. ದೀಪಾ, ಅಡುಗೆ ಮನೆಯಲ್ಲಿ ಕುಳಿತು ನಿದ್ದೆ ಮಾಡುತ್ತಿದ್ದೀಯಾ? ವಸಂತ್ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಊಟಕ್ಕಾಗಿ ಕಾಯುತ್ತಿದ್ದಾನೆ. ಆಗ ಹಳೆಯ ನೆನಪಿನಲ್ಲಿ ಮುಳುಗಿದ್ದ ದೀಪ ಅತ್ತೆಯ ಮಾತಿನಿಂದ ಎಚ್ಚರಗೊಂಡಳು. ಊಟ ತೆಗೆದುಕೊಂಡು ಬಂದು ಟೇಬಲ್ ಮೇಲೆ ಇಟ್ಟಳು. ಆದರೆ ಮನಸ್ಸು ಭಾರವಾಗಿತ್ತು. ಮರುದಿನ ದೀಪ ಪ್ರತಿದಿನದಂತೆ ಅಡುಗೆ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಳು. ಆಗ ಅವಳ ಅತ್ತೆ ಹೇಳಿದರು, ದೀಪಾ, ಇಂದು ನಾವು ನನ್ನ ಸ್ನೇಹಿತೆಯ ಮನೆಗೆ ಮದುವೆಗೆ ಹೋಗುತ್ತಿದ್ದೇವೆ. ನೀನು ಒಳ್ಳೆಯ ಬಟ್ಟೆ ಹಾಕಿಕೊಂಡು ತಯಾರಾಗು. ದೀಪ ಮೆಲ್ಲನೆ ಸ್ವರದಲ್ಲಿ ಹೇಳಿದಳು. ಸರಿ ಅಮ್ಮ, ನಾನು ತಯಾರಾಗುತ್ತೇನೆ. ಸರಿ, ಮತ್ತೆ ನೀನು ಚೆನ್ನಾಗಿ ತಯಾರಾಗು. ಹಾಳುಮೂಳು ಹಳೆಯ ಸೀರೆ ಉಟ್ಟುಕೊಳ್ಳಬೇಡ. ಚೆನ್ನಾಗಿರುವ ಸೀರೆ ಹಾಕಿಕೊಂಡು ತಯಾರಾಗು. ಇದು ನನ್ನ ಮರ್ಯಾದೆಯ ಪ್ರಶ್ನೆ. ಅತ್ತೆಯ ಮಾತು ಕೇಳಿ ದೀಪ ಸ್ವಲ್ಪ ಸಮಯ ಸುಮ್ಮನಿದ್ದು ನಂತರ ಮೆಲ್ಲನೆ ತಲೆ ಆಡಿಸಿದಳು. ಸ್ವಪ್ನ ಅಲ್ಲಿಂದ ಹೋದರು. ಆದರೆ ದೀಪಾಳ ಹೃದಯ ಭಾರವಾಗಿತ್ತು. ಸಂಜೆ ಅವಳು ತನ್ನ ವಾರ್ಡ್ರೋಬ್ನಿಂದ ತಿಳಿ ಗುಲಾಬಿ ಬಣ್ಣದ ಸೂಟ್ ತೆಗೆದು ತಯಾರಾಗಲು ಶುರು ಮಾಡಿದಳು. ಲೈಟಾಗಿ ಮೇಕಪ್ ಹಾಕಿಕೊಂಡಳು. ಆದರೆ ಅವಳ ಮುಖ ಈಗಲೂ ಉದಾಸೀನವಾಗಿತ್ತು. ಆಗ ವಸಂತ್ ಕೋಣೆಗೆ ಬಂದನು. ಅವಳು ಬೇಗನೆ ಅವನ ಬಟ್ಟೆ ತೆಗೆದುಕೊಟ್ಟಳು. ಅವಳು ಅಂದುಕೊಂಡಿದ್ದಳು, ವಸಂತ್ ತನ್ನನ್ನು ನೋಡಿ ಹೊಗಳುತ್ತಾನೆ ಎಂದು. ಆದರೆ ವಸಂತ್ ಅವಳ ಕಡೆ ಕಣ್ಣೆತ್ತಿ ಕೂಡ ನೋಡಲಿಲ್ಲ. ಆಗ ದೀಪ ಕೇಳಿದಳು, ನೋಡಿ ನಾನು ಹೇಗೆ ಕಾಣಿಸುತ್ತೇನೆ? ವಸಂತ್ ಅವಳ ಕಡೆ ನೋಡುತ್ತಾ, ಚೆನ್ನಾಗಿದೆ ಎಂದು ನಿರಾಸಕ್ತಿಯಿಂದ ಹೇಳಿದನು. ಅವನ ನಿರಾಸಕ್ತಿಯನ್ನು ನೋಡಿದ ದೀಪಾಳ ಮನಸ್ಸು ಮುದುಡಿತು. ಆಗ ಅವರ ಕೋಣೆಗೆ ಅವಳ ಅತ್ತೆ ಬಂದು ಹೇಳಿದರು, ಅರೆ ವಸಂತ್, ನೀನು ಬಂದು ಬಿಟ್ಟೆಯಾ? ಬೇಗನೆ ತಯಾರಾಗು, ಇಲ್ಲದಿದ್ದರೆ ಲೇಟ್ ಆಗುತ್ತದೆ. ನಂತರ ಅವರ ದೃಷ್ಟಿ ದೀಪಾಳ ಮೇಲೆ ಬಿದ್ದಿತ್ತು. ದೀಪ, ನೀನು ಪುನಃ ಹಳೆಯ ಸೂಟ್ ಹಾಕಿಕೊಂಡಿದ್ದೀಯಾ? ನಿನಗೆ ಎಷ್ಟು ಬಾರಿ ಹೇಳಿದ್ದೇನೆ, ನಿನ್ನ ಅಮ್ಮ ಕೊಟ್ಟಿರುವ ಈ ಹಳೆಯ ಬಟ್ಟೆಗಳನ್ನು ಹಾಕಿಕೊಳ್ಳಬೇಡ ಎಂದು. ಏನೆಂದುಕೊಳ್ಳುತ್ತಾರೆ ಜನರು? ನನ್ನ ಸೊಸೆಯ ಹತ್ತಿರ ಹಾಕಿಕೊಳ್ಳಲು ಒಂದು ಒಳ್ಳೆಯ ಬಟ್ಟೆ ಕೂಡ ಇಲ್ಲ ಎಂದು ಎಂದುಕೊಳ್ಳುವುದಿಲ್ಲವೇ? ನೀನು ಈಗಲೇ ಬಟ್ಟೆ ಬದಲಾಯಿಸು. ಮದುವೆಯ ಸಮಯದಲ್ಲಿ ನಾವು ನಿನಗೆ ಕೊಟ್ಟಿರುವ ಸೀರೆ ಹಾಕಿಕೊ. ಮತ್ತೆ ಇದೇನಿದು? ಒಂದೇ ಒಂದು ಒಡವೆ ಕೂಡ ಹಾಕಿಕೊಂಡಿಲ್ಲ. ವಸಂತ್, ಇವಳು ನಾವು ತಲೆ ತಗ್ಗಿಸುವಂತೆ ಮಾಡುತ್ತಾಳೆ. ಇದನ್ನು ಕೇಳಿದ ವಸಂತ್ ಕೋಪದಿಂದ, ನೀನು ಬಂಗಾರದ ಒಡವೆಗಳನ್ನು ಏಕೆ ಹಾಕಿಕೊಂಡಿಲ್ಲ? ಅದು ನನ್ನ ಒಡವೆ. ದೀಪ ಮಾತು ಪೂರ್ತಿ ಮಾಡುವ ಮೊದಲೇ ಸ್ವಪ್ನ ಅವರು ಜೋರಾದ ಧ್ವನಿಯಲ್ಲಿ, ಹೌದು ಹೌದು, ನನಗೆ ಗೊತ್ತು. ಒಡವೆ ನನ್ನ ಹತ್ತಿರ ಇದೆ. ನಾನು ಅದನ್ನು ಜೋಪಾನವಾಗಿ ಇಟ್ಟಿದ್ದೇನೆ. ನಿನ್ನ ಒಡವೆಯನ್ನು ತಿಂದಿಲ್ಲ. ಮತ್ತು ನನಗೆ ನೀನು ಒಡವೆಗಳನ್ನು ಜೋಪಾನವಾಗಿ ಇಟ್ಟುಕೊಂಡಿರುವುದಿಲ್ಲ ಎನ್ನುವುದು ಗೊತ್ತು. ಹೀಗಾಗಿ ಅವುಗಳನ್ನು ನಾನು ಎತ್ತಿಟ್ಟುಕೊಂಡಿದ್ದೇನೆ. ಆಗ ವಸಂತ್ ಕೋಪದಿಂದ ಹೇಳಿದನು, ದೀಪ, ನೀನು ಒಡವೆಗಳನ್ನು ಅಮ್ಮನಿಂದ ಕೇಳಿ ತೆಗೆದುಕೊಳ್ಳಬಹುದಿತ್ತು. ಆದರೆ ನಿನ್ನ ಅಹಂಗೆ ಪೆಟ್ಟು ಬೀಳುತ್ತಿತ್ತೆ. ಇಲ್ಲ, ನನಗೆ ಯಾರೂ ಏನನ್ನೂ ಕೊಡಿಸಿಲ್ಲ, ನಾನು ಬಡವಳು ಎಂದು ಜನರಿಗೆ ತೋರಿಸಿಕೊಳ್ಳಬೇಕಿತ್ತೆ. ಹಾಗೆ ನಿಂತು ನನ್ನ ಮುಖವನ್ನೇಕೆ ನೋಡುತ್ತಿರುವೆ? ಬೇಗ ಸರಿಯಾಗಿ ತಯಾರಾಗು. ಮತ್ತೆ ಮುಖದಲ್ಲಿ ಸ್ವಲ್ಪ ನಗುವಿರಲಿ. ಮದುವೆ ಮನೆಗೆ ಹೋಗುತ್ತಿದ್ದೇವೆ, ಸಾವಿನ ಮನೆಗಲ್ಲ. ಇಷ್ಟು ಹೇಳಿ ವಸಂತ್ ಬಾತ್ರೂಮ್ಗೆ ಹೋದನು. ದೀಪಾಳ ಕಣ್ಣಲ್ಲಿ ನೀರು ಬಂದಿತ್ತು. ಅವಳು ತನ್ನ ಅತ್ತೆ ಹೇಳಿದಂತೆ
ಕೆಂಪು ಬಣ್ಣದ ಸೀರೆ ಉಟ್ಟು ಒಡವೆಗಳನ್ನು ಹಾಕಿಕೊಂಡು ಮುಖದಲ್ಲಿ ಬಲವಂತದ ನಗೆ ತಂದುಕೊಂಡು ತಯಾರಾದಳು. ಸ್ವಲ್ಪ ಸಮಯದ ನಂತರ ಅವರು ಮದುವೆಗೆ ಹೋದರು. ಅಲ್ಲಿ ಸ್ವಪ್ನಾಳ ಗೆಳತಿಯರ ಜೊತೆ ಇನ್ನೂ ಗೊತ್ತಿಲ್ಲದ ಬಹಳಷ್ಟು ಜನರು ಸೇರಿದ್ದರು. ದೀಪಾ ಗಮನಿಸಿದಳು. ಅಲ್ಲಿ ಜನರ ಎದುರು ಅವಳ ಗಂಡ ಮತ್ತು ಅವಳ ಅತ್ತೆಯ ಬಿಹೇವಿಯರ್ ಸಂಪೂರ್ಣ ಬದಲಾಯಿತು. ಸ್ವಪ್ನ ಅವಳನ್ನು ತನ್ನ ಕಡೆಗೆ ಎಳೆದುಕೊಂಡು ಗರ್ವದಿಂದ ಅವಳನ್ನು ಪರಿಚಯಿಸಿದಳು. ನೋಡಿ, ಇವಳು ನನ್ನ ಸೊಸೆ, ಎಷ್ಟು ಮುದ್ದಾಗಿದ್ದಾಳೆ ಮತ್ತು ಸುಸಂಸ್ಕೃತಳು. ಅವರ ಧ್ವನಿಯಲ್ಲಿ ಪ್ರೀತಿ ಇತ್ತು. ಅದು ಅವಳಿಗೆ ಮನೆಯಲ್ಲಿ ಕೇಳಿಸಿಕೊಳ್ಳಲು ಎಂದಿಗೂ ಸಿಗುತ್ತಿರಲಿಲ್ಲ. ವಸಂತ್ ಕೂಡ ದೀಪಾಳ ಹತ್ತಿರ ನಿಂತುಕೊಂಡಿದ್ದನು. ಅವನು ಅವಳ ಕಡೆ ನೋಡುತ್ತಾ ಮುಗುಳ್ನಗುತ್ತಾ ಹೇಳಿದನು, ನೀನು ಇಂದು ತುಂಬ ಸುಂದರವಾಗಿ ಕಾಣುತ್ತಿದ್ದೀಯಾ. ಅವಳು ಅವನ ಕಡೆ ನೋಡಿದಳು. ಆದರೆ ಅವಳ ಮುಖದಲ್ಲಿ ಯಾವುದೇ ಭಾವನೆಗಳು ಇರಲಿಲ್ಲ. ಅವಳಿಗೆ ಗೊತ್ತಿತ್ತು, ಇದೆಲ್ಲ ಕೇವಲ ತೋರಿಕೆಗೆ ಮಾತ್ರ ಎಂದು. ಈ ಕಡೆ ಸ್ವಪ್ನಾಳ ಗೆಳತಿ ರುಕ್ಮಿಣಿ ತನ್ನ ಬೇರೆ ಸ್ನೇಹಿತೆಯರೊಂದಿಗೆ ಮಾತನಾಡುತ್ತಿದ್ದಳು. ಹಾಗೆ ಸ್ವಪ್ನಾರ ಸೊಸೆ ನೋಡಲು ತುಂಬ ಸುಂದರವಾಗಿದ್ದಾಳೆ ಮತ್ತು ಅವಳು ತುಂಬ ಒಳ್ಳೆಯವಳೆಂದು ಕೇಳಲ್ಪಟ್ಟಿದ್ದೇನೆ, ಇನ್ನೊಬ್ಬ ಸ್ನೇಹಿತೆ ಹೇಳಿದಳು. ಹಾಗೆ ಸ್ವಪ್ನ ಅವರು ಕೂಡ ಅವಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಅನಿಸುತ್ತಿದೆ. ಸೊಸೆಯಿಂದ ಒಳ್ಳೆಯದನ್ನು ಬಯಸಬೇಕೆಂದರೆ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾಗುತ್ತದಲ್ಲವೇ? ರುಕ್ಮಿಣಿ ಮುಗುಳ್ನಗುತ್ತಾ ಉತ್ತರಿಸಿದರು. ಹೌದು, ಸ್ವಪ್ನ ಅವಳನ್ನು ಎಲ್ಲಿಗೆ ಹೋದರೂ ಕರೆದುಕೊಂಡು ಹೋಗುತ್ತಾರೆ. ನೋಡಿ, ಅವಳ ಜೊತೆ ಎಷ್ಟು ಕ್ಲೋಸ್ ಆಗಿದ್ದಾರೆ. ಸೀರೆ ನೋಡಿ, 8,000 to 10,000 ರೂಪಾಯಿ ಇರಬಹುದು. ಈಗ ಸ್ವಪ್ನ ಅವರು ತಮ್ಮ ಗೆಳತಿಯರ ಹತ್ತಿರ ಬಂದರು. ರುಕ್ಮಿಣಿ ಹೇಳಿದರು, ಸ್ವಪ್ನ, ನಿಮ್ಮ ಅದೃಷ್ಟ ಚೆನ್ನಾಗಿದೆ. ನಿಮ್ಮ ಸೊಸೆ ಎಷ್ಟು ಮುದ್ದಾಗಿದ್ದಾಳೆ. ಆಗ ಸ್ವಪ್ನ ಹೇಳಿದರು, ಸೊಸೆ ಅತ್ತೆ ಮನೆಯಲ್ಲಿ ತುಂಬ ಸಂತೋಷವಾಗಿದ್ದರೆ ಅವಳ ಮುಖದಲ್ಲಿ ಹೊಳಪು ತನ್ನಿಂದ ತಾನೇ ಕಾಣಿಸುತ್ತದೆ. ನಾನು ಅವಳನ್ನು ಮಗಳಂತೆ ನೋಡಿಕೊಳ್ಳುತ್ತೇನೆ. ಇನ್ನು ವಸಂತ್ನ ಬಗ್ಗೆ ಏನು ಹೇಳಲಿ? ಇವಳನ್ನು ಖುಷಿಯಾಗಿಡಲು ಅವನು ಏನೆಲ್ಲ ಪ್ರಯತ್ನ ಮಾಡುತ್ತಾನೆಂದು. ಇವಳನ್ನು ಹುಚ್ಚನಂತೆ ಪ್ರೀತಿಸುತ್ತಾನೆ. ಸೊಸೆ ಒಳಗಿನಿಂದ ಖುಷಿಯಾಗಿದ್ದರೆ ಹೊರಗೆ ಹೊಳಪು ತಾನಾಗಿಯೇ ಕಾಣಿಸುತ್ತದೆ. ರುಕ್ಮಿಣಿ ನಗುತ್ತಾ ಹೇಳಿದಳು. ವಸಂತ್ ಇವಳನ್ನು ಎಷ್ಟು ಪ್ರೀತಿಸುತ್ತಾನೆ ಎನ್ನುವುದು ಕಾಣಿಸುತ್ತದೆ. ಪ್ರತಿದಿನ ಅವಳೊಂದಿಗೆ ಇರುವ ತನ್ನ ಫೋಟೋವನ್ನು ಫೇಸ್ಬುಕ್ಕಲ್ಲಿ ಶೇರ್ ಮಾಡುತ್ತಾನೆ. ನಿನ್ನ ಸೊಸೆ ತುಂಬ ಅದೃಷ್ಟವಂತೆ, ಸ್ವಪ್ನ ಗರ್ವದಿಂದ ಹೇಳಿದರು. ಅವಳು ಇಲ್ಲಿ ಎಷ್ಟು ಸಂತೋಷವಾಗಿದ್ದಾಳೆಂದರೆ ಅವಳಿಗೆ ತನ್ನ ತವರು ಮನೆಗೆ ಹೋಗುವ ನೆನಪು ಆಗುವುದೇ ಇಲ್ಲ. ಅವಳ ಅಪ್ಪ ಅಮ್ಮ ಪ್ರತಿದಿನ ಫೋನ್ ಮಾಡಿ ಅವಳನ್ನು ಮನೆಗೆ ಬರಲು ಹೇಳುತ್ತಾರೆ. ಆದರೆ ಇವಳು ಹೋಗುತ್ತಲೇ ಇಲ್ಲ. ನಾನು ಹೇಳುತ್ತೇನೆ, ಮಗಳೇ, ಸ್ವಲ್ಪ ದಿನ ನಿನ್ನ ತವರು ಮನೆಗೆ ಹೋಗಿ ನಿಮ್ಮ ಅಪ್ಪ ಅಮ್ಮನ ಜೊತೆಯಲ್ಲಿ ಕೆಲವು ದಿನ ಕಳೆದು ಬಾ. ಅವರಿಗೂ ನಿನ್ನನ್ನು ನೋಡಬೇಕು, ನಿನ್ನ ಜೊತೆ ಸಮಯ ಕಳೆಯಬೇಕು ಎಂದು ಅನಿಸುತ್ತದೆ ಅಲ್ಲವೇ ಎಂದು. ಅವಳು ಇಲ್ಲಿ ಎಷ್ಟು ಹೊಂದಿಕೊಂಡಿದ್ದಾಳೆಂದರೆ ಅವಳ ಅಪ್ಪ ಅಮ್ಮನನ್ನೇ ಮರೆತು ಬಿಟ್ಟಿದ್ದಾಳೆ. ರುಕ್ಮಿಣಿ ಆಶ್ಚರ್ಯದಿಂದ ಹೇಳಿದರು. ಅರೆ ವಾವ್, ಇದು ಅದ್ಭುತವಾಗಿದೆ. ಏಕೆಂದರೆ ಈಗಿನ ಕಾಲದ ಹುಡುಗಿಯರು ಅತ್ತೆ ಮಾವನ ಜೊತೆಯಲ್ಲಿ ಇರಲು ಇಷ್ಟಪಡುವುದಿಲ್ಲ. ಆದರೆ ನಿಮ್ಮ ಸೊಸೆ ನಿಮ್ಮೊಂದಿಗೆ ಎಷ್ಟು ಹೊಂದಿಕೊಂಡು ಸಂತೋಷವಾಗಿದ್ದಾಳೆ. ನಂತರ ರುಕ್ಮಿಣಿ ದೀಪ ಹಾಕಿಕೊಂಡಿರುವ ಒಡವೆಗಳ ಕಡೆ ತೋರಿಸುತ್ತಾ ಹೇಳಿದರು. ನಿಮ್ಮ ಸೊಸೆ ಹಾಕಿಕೊಂಡಿರುವ ಒಡವೆ ಕೂಡ ತುಂಬ ಚೆನ್ನಾಗಿದೆ. ನೀನೇ ಮಾಡಿಸಿಕೊಟ್ಟಿರುವುದೇ? ಸ್ವಪ್ನ ಹೆಮ್ಮೆಯಿಂದ ಹೇಳಿದರು. ಹೌದು, ಮತ್ತೆ ಒಂದೊಂದು ಒಡವೆಯನ್ನು ಖುದ್ದಾಗಿ ತುಂಬ ಆಸಕ್ತಿ ವಹಿಸಿ ಮಾಡಿಸಿಕೊಟ್ಟಿದ್ದೇನೆ. ನನ್ನ ಸೊಸೆಗಾಗಿ ನಾನು ಇವಳ ಮದುವೆಗೆ ಮೊದಲೇ ಯೋಚಿಸಿದ್ದೆ. ನನ್ನ ಸೊಸೆಗಾಗಿ ನಾನು ದುಬಾರಿ ಆಭರಣಗಳನ್ನು ಆಯ್ಕೆ ಮಾಡಬೇಕೆಂದು. ಎಲ್ಲವೂ ತುಂಬ ಬೆಲೆ ಬಾಳುವ ಆಭರಣಗಳು. ದೀಪಾ ಇದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದಳು. ಅವರು ಮಾತನಾಡುತ್ತಿರುವ ವಿಷಯ ಆಭರಣಗಳದ್ದಾಗಿತ್ತು. ಆದರೆ ಆಭರಣಗಳನ್ನು ಮದುವೆಯಲ್ಲಿ ಮಾಡಿಸಿಕೊಟ್ಟಿರುವುದು ನಿಜ. ಆದರೆ ಇಲ್ಲಿಯವರೆಗೆ ಅವುಗಳನ್ನು ಹಾಕಿಕೊಳ್ಳುವ ಅದೃಷ್ಟ ಸಿಕ್ಕಿರಲಿಲ್ಲ. ಇಂದು ಕೇವಲ ಹೊರಗಿನ ಜನರಿಗೆ ತೋರಿಸಿಕೊಡುವ ಸಲುವಾಗಿ ಹಾಕಿಕೊಳ್ಳಲಾಗಿತ್ತು. ಸ್ವಪ್ನ ದೀಪಾಳನ್ನು ತಮ್ಮ ಹತ್ತಿರ ಕರೆದು ಸಿಹಿಯಾದ ಧ್ವನಿಯಲ್ಲಿ ಹೇಳಿದರು. ಬಾ ಮಗಳೇ, ನಿನ್ನನ್ನು ನನ್ನ ಸ್ನೇಹಿತೆಯರಿಗೆ ಪರಿಚಯ ಮಾಡಿಕೊಡುತ್ತೇನೆ. ಅವರು ದೀಪಾಳನ್ನು ತನ್ನ ಗೆಳತಿಯರ ಎದುರು ನಿಲ್ಲಿಸಿ ತಾವಿಬ್ಬರು ಬೆಸ್ಟ್ ಫ್ರೆಂಡ್ ಎನ್ನುವಂತೆ ವರ್ತಿಸಿ, ನೋಡಿ, ಇವಳು ನನ್ನ ಸೊಸೆ ದೀಪಾ ಎಂದು ಹೆಮ್ಮೆಯಿಂದ ಹೇಳಿದರು. ದೀಪಾ ಮುಗುಳ್ನಗಲು ಪ್ರಯತ್ನಿಸಿದಳು. ಆದರೆ ಅವಳ ಮನಸ್ಸು ಭಾರವಾಗಿತ್ತು. ಸ್ವಲ್ಪ ಸಮಯ ಮಾತುಕತೆಯ ನಂತರ ಸ್ವಪ್ನ ದೀಪಾಳನ್ನು ಕರೆದು, ಮಗಳೇ, ನೀವಿಬ್ಬರು ಊಟಕ್ಕೆ ಹೋಗಿ. ವಸಂತ್ ನಿನಗಾಗಿ ಕಾಯುತ್ತಿದ್ದಾನೆ. ಅವನು ನಿನ್ನನ್ನು ಬಿಟ್ಟು ಎಂದಾದರೂ ಊಟ ಮಾಡಿದ್ದಾನೆಯೇ? ಹೀಗೆ ಹೇಳಿ ಅವರು ನಗಲು ಶುರು ಮಾಡಿದರು. ರುಕ್ಮಿಣಿ ಅವರು ಸ್ವಪ್ನರ ಹೆಗಲ ಮೇಲೆ ಕೈ ಹಾಕುತ್ತಾ ಹೇಳಿದರು, ಹಾಗೆ ನೀನು ಹೊಗಳಿಕೆಗೆ ಯೋಗ್ಯವಾದವಳು ಸ್ವಪ್ನ. ಸೊಸೆಯನ್ನು ಇಷ್ಟು ಪ್ರೀತಿಸುವುದು ಎಲ್ಲರಿಂದಲೂ ಸಾಧ್ಯವಿಲ್ಲ. ಆಗ ಸ್ವಪ್ನ ನಗುತ್ತಾ ಹೇಳಿದರು, ಇಷ್ಟೇ ಅಲ್ಲ, ನಾನು ನನ್ನ ಸೊಸೆಗೆ ಮನೆ ಕೆಲಸ ಮಾಡಲು ಬಿಡುವುದಿಲ್ಲ. ರುಕ್ಮಿಣಿ ಆಶ್ಚರ್ಯದಿಂದ ಕೇಳಿದರು, ಹೌದೇ, ಒಳ್ಳೆಯದು. ಹಾಗಿದ್ದರೆ ಮನೆ ಕೆಲಸ ನೀವು ಮಾಡುತ್ತೀರಾ? ಅಯ್ಯೋ, ಇಲ್ಲ ಇಲ್ಲ, ನಾನು ನನ್ನ ಮಗನ ಮದುವೆಯ ನಂತರ ಮನೆ ಕೆಲಸಕ್ಕೆ ಕೆಲಸದವಳನ್ನು ಇಟ್ಟಿದ್ದೇನೆ. ಅವಳು ಮನೆಯ ಎಲ್ಲ ಕೆಲಸ ಮಾಡುತ್ತಾಳೆ. ನನ್ನ ಮಗ ಸೊಸೆ ಹೊಸದಾಗಿ ಮದುವೆಯಾಗಿದ್ದಾರೆ. ಈಗಲೇ ಅವಳನ್ನು ಕೆಲಸಕ್ಕೆ ಹಚ್ಚಲೆ? ಈಗ ಇವಳದು ಆನಂದದಿಂದ ಆರಾಮಾಗಿ ಇರುವ ವಯಸ್ಸು. ರುಕ್ಮಿಣಿ ಆಶ್ಚರ್ಯಗೊಂಡು ಹೇಳಿದಳು. ಅರೆ ವಾವ್, ಸ್ವಪ್ನ, ನೀನು ತುಂಬ ಆಧುನಿಕವಾಗಿ ಯೋಚನೆ ಮಾಡುತ್ತೀಯಾ.
ಇಂದಿನ ಜನರು ಸೊಸೆಗೆ ಮನೆಗೆ ಬರುತ್ತಿದ್ದಂತೆ ಮನೆ ಕೆಲಸಕ್ಕೆ ಹಚ್ಚುತ್ತಾರೆ. ಆದರೆ ನೀನು ಅವಳಿಗೆ ಪೂರ್ತಿ ಸ್ವತಂತ್ರ ಕೊಟ್ಟಿದ್ದೀಯಾ. ಸ್ವಪ್ನ ಮುಗುಳ್ನಕ್ಕು ಹೇಳಿದರು. ನಾನು ನನ್ನ ಸೊಸೆ ಯಾವಾಗಲೂ ಸಂತೋಷವಾಗಿರಬೇಕೆಂದು ಬಯಸುತ್ತೇನೆ. ಹಾಗೆ ನಿಮ್ಮ ಮಗಳು ಸಾನ್ವಿ ಈಗ ಏನು ಮಾಡುತ್ತಿದ್ದಾಳೆ? ಅವಳು ಕೂಡ ನಿಜವಾಗಲೂ ತುಂಬ ಸುಂದರವಾಗಿದ್ದಾಳೆ. ನೀವು ಅವಳಿಗಾಗಿ ಈಗಾಗಲೇ ಸಂಬಂಧವನ್ನು ಹುಡುಕುತ್ತಾ ಇರಬಹುದಲ್ಲವೇ? ರುಕ್ಮಿಣಿ ನಗುತ್ತಾ ಉತ್ತರಿಸಿದರು. ಹೌದು, ಮಕ್ಕಳು ದೊಡ್ಡವರಾಗುತ್ತಿದ್ದಂತೆ ಮದುವೆ ಚಿಂತೆ ಆಗುತ್ತದೆ, ಸ್ವಪ್ನ ಹೇಳಿದರು. ನನ್ನ ಚಿಕ್ಕ ಮಗ ಸುರೇಶ್ ಇನ್ನು ಕೆಲವೇ ದಿನಗಳಲ್ಲಿ ಕೆನಡಾದಿಂದ ಭಾರತಕ್ಕೆ ಬರುತ್ತಿದ್ದಾನೆ. ಅವನಿಗೂ ಕಂಕಣ ಬಲ ಕೂಡಿ ಬಂದರೆ ಮದುವೆ ಮಾಡಬೇಕು ಎಂದುಕೊಂಡಿದ್ದೇನೆ. ಹಾಗೆ ಅವನಿಗೆ ಸಂಬಂಧಗಳಿಗೇನು ಕಡಿಮೆ ಇಲ್ಲ. ನನ್ನ ಮಗನಿಗಾಗಿ ಹುಡುಗಿಯರ ಕ್ಯೂ ಇದೆ. ಆದರೆ ನನ್ನ ಮಗನ ಕೈ ಹಿಡಿಯುವವಳು ಲಕ್ಷದಲ್ಲಿ ಒಬ್ಬಳಾಗಿರಬೇಕು. ಹಾಗೆ ನನ್ನ ಮಗ ಚಿಕ್ಕ ಪುಟ್ಟ ನೌಕರಿ ಮಾಡುತ್ತಿಲ್ಲ, ಕೆನಡಾದಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಾನೆ. ಮದುವೆಯ ನಂತರ ಅವನು ತನ್ನ ಹೆಂಡತಿಯನ್ನು ಕೆನಡಾಗೆ ಕರೆದುಕೊಂಡು ಹೋಗುತ್ತಾನೆ. ಇದನ್ನು ಕೇಳಿದ ರುಕ್ಮಿಣಿಯ ಹೃದಯ ಹಿಗ್ಗಿತ್ತು. ಅವರು ತನ್ನ ಗೆಳತಿಯ ಮಾತಿನ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಂಡಿದ್ದರು. ಈ ಕಡೆ ಸ್ವಪ್ನ, ವಸಂತ್ ಮತ್ತು ದೀಪಾ ಮನೆಗೆ ಬಂದರು. ದೀಪಾ ಮೌನವಾಗಿ ತನ್ನ ಕೋಣೆಗೆ ಹೋಗುತ್ತಿದ್ದಳು. ಆಗ ಹಿಂದಿನಿಂದ ಸ್ವಪ್ನಾರ ಕರ್ಕಶವಾದ ಧ್ವನಿ ಕಿವಿಗೆ ಬಿತ್ತು. ಅರೆ ಮಹಾರಾಣಿ, ಎಲ್ಲಿಗೆ ಹೋಗುತ್ತಿದ್ದೀಯಾ? ಒಡವೆಗಳನ್ನು ತೆಗೆದುಕೊಡು. ಅದು ಚಿನ್ನದ ಒಡವೆ, ಅಲ್ಲಿ ಇಲ್ಲಿ ಬಿಸಾಡುವ ವಸ್ತುವಲ್ಲ, ಜೋಪಾನವಾಗಿ ಇಟ್ಟಿರಬೇಕು. ದೀಪಾ ಒಂದು ಕ್ಷಣ ಸ್ತಬ್ಧಳಾಗಿ ನಿಂತು ಬಿಟ್ಟಳು. ನಂತರ ನಿಧಾನಕ್ಕೆ ತಲೆ ಆಡಿಸುತ್ತಾ, ಸರಿ ಅಮ್ಮ, ಈಗಲೇ ತೆಗೆದುಕೊಡುತ್ತೇನೆ ಅಂದಳು. ಅವಳು ತನ್ನ ಕೋಣೆಗೆ ಹೋಗಿ ಕನ್ನಡಿ ಎದುರು ನಿಂತು ಒಡವೆ ತೆಗೆಯುತ್ತಿದ್ದಳು. ಮಂಗಳಸೂತ್ರ ತೆಗೆಯುತ್ತಿದ್ದಂತೆ ಅವಳ ಕಣ್ಣುಗಳು ಒದ್ದೆಯಾದವು. ಮದುವೆ ಸಮಯದಲ್ಲಿ ಮಂಗಳಸೂತ್ರ ಅವಳ ಸೌಭಾಗ್ಯ ಎಂದುಕೊಂಡಿದ್ದಳು. ಆದರೆ ಇಂದು ಅದು ಕೇವಲ ದುಬಾರಿ ಒಡವೆಯಾಗಿ ಕಾಣಿಸುತ್ತಿತ್ತು. ವಸಂತ್ ತನ್ನ ಅಮ್ಮನ ಕೋಣೆಗೆ ಹೋದನು. ಅಮ್ಮ, ದೀಪಾ ಹೇಳುತ್ತಿದ್ದಾಳೆ ಸ್ವಲ್ಪ ದಿನ ತನ್ನ ತವರು ಮನೆಗೆ ಹೋಗುತ್ತೇನೆಂದು. ಸ್ವಪ್ನ ತೀಕ್ಷ್ಣವಾಗಿ ಉತ್ತರಿಸಿದರು. ಏನು ಹೇಳುತ್ತಿದ್ದೀಯಾ ನೀನು? ಹುಚ್ಚು ಹಿಡಿದಿದೆಯೇನು ನಿನಗೆ? ಅಯ್ಯೋ ಅಮ್ಮ, ನಾನು ಒಪ್ಪಲಿಲ್ಲ. ಆದರೆ ಅವಳು ತುಂಬ ದಿನಗಳಾಯಿತು ಅಮ್ಮನ ಮನೆಗೆ ಹೋಗಿ ಎನ್ನುತ್ತಿದ್ದಾಳೆ. ನಾನು ಈಗಲೂ ಅವಳು ತವರು ಮನೆಗೆ ಹೋಗುವುದನ್ನು ಒಪ್ಪಿಕೊಳ್ಳದಿದ್ದರೆ ಅವಳು ನನ್ನ ಬಗ್ಗೆ ತನ್ನ ತವರಿನ ಮನೆಯವರಿಗೆ ದೂರುವುದಿಲ್ಲವೇ? ಸ್ವಪ್ನ ಸ್ವಲ್ಪ ಸಮಯ ಯೋಚಿಸಿ ಚಾಣಾಕ್ಷತೆಯಿಂದ ಉತ್ತರಿಸಿದರು. ನೋಡು ಮಗ, ನೀನು ನಾಳೆ ಅವಳನ್ನು ಕರೆದುಕೊಂಡು ಹೋಗು. ಆದರೆ ಬರುವಾಗ ಜೊತೆಯಲ್ಲಿ ಕರೆದುಕೊಂಡು ಬಾ. ಅಪ್ಪಿತಪ್ಪಿಯೂ ಅವಳನ್ನು ಅಲ್ಲಿ ಉಳಿಯಲು ಬಿಡಬೇಡ. ವಸಂತ್ ಸರಿ ಅಮ್ಮ ಎಂದು ತಲೆಯಾಡಿಸಿ ಅಲ್ಲಿಂದ ಹೊರಡುವವನಿದ್ದನು. ಅಷ್ಟರಲ್ಲಿ ಸ್ವಪ್ನ ಅವನನ್ನು ತಡೆದು ಹೇಳಿದರು. ಸ್ವಲ್ಪ ಒಡವೆಗಳನ್ನು ನೋಡು. ಸರಿಯಮ್ಮ, ಈಗಲೇ ತೆಗೆದುಕೊಂಡು ಬರುತ್ತೇನೆ. ಈ ಕಡೆ ರುಕ್ಮಿಣಿ ಪಾರ್ಟಿ ಮುಗಿಸಿ ಮನೆಗೆ ಬಂದು ಅವರ ಕೋಣೆಗೆ ಹೋದರು. ಅಲ್ಲಿ ಅವರು ತಮ್ಮ ಗಂಡನನ್ನು ನೋಡಿ ಉತ್ಸಾಹದಿಂದ, ನಿಮಗೆ ಗೊತ್ತೇ, ಇಂದು ಪಾರ್ಟಿ ತುಂಬ ಚೆನ್ನಾಗಿ ನಡೆಯಿತು. ಅಲ್ಲಿ ಸ್ವಪ್ನಾಳ ಸೊಸೆ ದೀಪಾಳನ್ನು ನೋಡಿ ಮನಸ್ಸಿಗೆ ತುಂಬ ಖುಷಿಯಾಯಿತು. ಅವರ ಗಂಡ ಸ್ವಲ್ಪ ಆಶ್ಚರ್ಯದಿಂದ, ಅವಳಲ್ಲಿ ಅಂತಹ ವಿಶೇಷ ಏನಿದೆ? ವಾವ್, ಅವರ ಮಗ ಸೊಸೆಯ ಜೋಡಿ ಹೇಳಿ ಮಾಡಿಸಿದಂತಿದೆ. ವಸಂತ್ ದೀಪಾಳನ್ನು ಎಷ್ಟು ಪ್ರೀತಿಸುತ್ತಾನೆ ಎಂದು ಕೇಳಲೇಬೇಡಿ. ಇಬ್ಬರು ಒಂದೇ ಪ್ಲೇಟಿನಲ್ಲಿ ಊಟ ಮಾಡುತ್ತಿದ್ದರು. ಅವಳಿಗಾಗಿ ಕುಳಿತಲ್ಲಿ ಎಲ್ಲವನ್ನೂ ತಂದು ಕೊಡುತ್ತಿದ್ದನು. ಕೆಲವು ಮನೆಗಳಲ್ಲಿ ನಾನು ಇಂತಹ ಪ್ರೀತಿಯನ್ನು ನೋಡಿದ್ದೇನೆ. ಸ್ವಪ್ನ ಕೂಡ ಅವಳನ್ನು ಮಗಳಂತೆ ಪ್ರೀತಿಸುತ್ತಾಳೆ. ಅವಳ ಗಂಡ ಸ್ವಲ್ಪ ಸಂದೇಹದಿಂದ ಹೇಳಿದನು. ರುಕ್ಮಿಣಿ, ಹೊಳೆಯುವುದೆಲ್ಲ ಚಿನ್ನವಲ್ಲ, ಇದನ್ನೆಲ್ಲ ಜನರ ತೋರಿಕೆಗಾಗಿ ಕೂಡ ಮಾಡುತ್ತಾರೆ. ರುಕ್ಮಿಣಿ ತಲೆ ಆಡಿಸುತ್ತಾ, ಇಲ್ಲ ಇಲ್ಲ, ಈ ರೀತಿ ಇರುವುದಿಲ್ಲ. ಪ್ರಪಂಚದಲ್ಲಿ ಇಂತಹ ಒಳ್ಳೆಯ ಜನರು ಇರುತ್ತಾರೆ, ಸೊಸೆಯನ್ನು ನಿಜವಾಗಿಯೂ ಮಗಳಂತೆ ಪ್ರೀತಿಸುವವರು. ಸರಿ, ಒಪ್ಪಿಕೊಳ್ಳುತ್ತೇನೆ. ಆದರೆ ನೀನು ಏಕೆ ಸ್ವಪ್ನಾಳನ್ನು ಇಷ್ಟೊಂದು ಹೊಗಳುತ್ತಿರುವೆ? ರುಕ್ಮಿಣಿ ಮುಗುಳ್ನಕ್ಕು ಹೇಳಿದರು. ಯಾಕೆಂದರೆ ಅವರು ತಮ್ಮ ಚಿಕ್ಕ ಮಗ ಸುರೇಶ್ನಿಗೆ ಮದುವೆ ಮಾಡಲು ಹುಡುಗಿ ಹುಡುಕುತ್ತಿದ್ದಾರೆ. ನಿಮಗೆ ಗೊತ್ತೇ, ಸುರೇಶ್ ಕೆನಡಾದಲ್ಲಿ ಸೆಟ್ಲಾಗಿದ್ದಾನೆ. ಅವನು ಮದುವೆ ನಂತರ ತನ್ನ ಹೆಂಡತಿಯನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತಾನೆ. ಸ್ವಪ್ನ ಕೂಡ ಮಾತಿನ ಮಧ್ಯದಲ್ಲಿ ನಮ್ಮ ಮಗಳ ವಿಷಯವನ್ನು ಪ್ರಸ್ತಾಪಿಸಿದ್ದರು. ನನಗೂ ಅನಿಸುತ್ತಿದೆ, ನಮ್ಮ ಮಗಳಿಗೆ ಇದಕ್ಕಿಂತ ಒಳ್ಳೆಯ ಸಂಬಂಧ ಸಿಗುವುದಿಲ್ಲ ಎಂದು. ಅಲ್ಲಿ ಹೋಗಿ ನಮ್ಮ ಮಗಳು ಸಂತೋಷವಾಗಿರುತ್ತಾಳೆ. ಅವರ ಗಂಡ ಯೋಚನೆಯಲ್ಲಿ ಮುಳುಗಿದರು. ನೀನು ಹೇಳುವುದು ಸರಿಯಾಗಿದೆ. ನಮ್ಮ ಮಗಳು ಒಳ್ಳೆಯ ಮನೆ ಸೇರಿ ಸುಖವಾಗಿ ಬದುಕುವುದು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳು? ಗಂಡನ ಅನುಮತಿ ಸಿಕ್ಕಿದ ಮೇಲೆ ರುಕ್ಮಿಣಿ ತಡ ಮಾಡದೆ ಮಾರನೇ ದಿನ ಸ್ವಪ್ನಾಳ ಮನೆಗೆ ಸಂಬಂಧ ಕೇಳಿಕೊಂಡು ಹೋಗಲು ನಿರ್ಧರಿಸಿದರು. ದೀಪಾ ವಸಂತ್ನ ಜೊತೆ ತವರು ಮನೆಗೆ ಹೋಗಿ ಆಗಷ್ಟೇ ಹಿಂತಿರುಗಿ ಮನೆಗೆ ಬಂದಿದ್ದಳು. ಸ್ವಪ್ನಾರ ತೀಕ್ಷ್ಣವಾದ ಧ್ವನಿ ಪ್ರತಿಧ್ವನಿಸಿತ್ತು. ನಿನ್ನ ಅಪ್ಪ ಅಮ್ಮನನ್ನು ಭೇಟಿಯಾಗಿ ಬಂದೆಯಾ? ಈಗ ನಿನ್ನ ಅಪ್ಪ ಅಮ್ಮನ ಕರುಳು ತಂಪಾಗಿರಬಹುದು. ಆದರೂ ನಿನ್ನ ಅಪ್ಪ ಅಮ್ಮ ನಿನ್ನ ಬಗ್ಗೆ ಬಹಳ ಬೇಗನೆ ದುಃಖಿತರಾಗುತ್ತಾರೆ. ಹೀಗಿರುವಾಗ ನಿನ್ನ ಮದುವೆ ಮಾಡುವ ಅವಶ್ಯಕತೆ ಏನಿತ್ತು? ಜೀವನ ಪೂರ್ತಿ ನಿನ್ನನ್ನು ತಮ್ಮ ಜೊತೆ ಇಟ್ಟುಕೊಳ್ಳಬೇಕಿತ್ತು. ಸ್ವಪ್ನಾರ ಕೂಗಾಟ ಇನ್ನಷ್ಟು ಹೆಚ್ಚಾಯಿತು. ಈಗ ನಿಂತೆ ಇರುತ್ತೀಯಾ? ಬೇಗನೆ ಹೋಗಿ ಬ್ಯಾಗ್ ಒಳಗಿಟ್ಟು ನನಗೆ ಊಟ ತಯಾರಿಸಿಕೊಂಡು ಬಾ. ಸರಿ ಅಮ್ಮ ಎಂದು ಹೇಳಿ ದೀಪಾ ಒಳಗೆ ಹೋಗುತ್ತಿದ್ದಳು. ಆಗ ಅವಳ ಅತ್ತೆ ಹೇಳಿದರು, ನಿನ್ನ ಅಪ್ಪ ಅಮ್ಮನಿಗೆ ನನಗೆ ಊಟ ಹಾಕಿ ಕೊಡಬೇಕೆನ್ನುವುದು ಗೊತ್ತಾಗುವುದಿಲ್ಲವೇ? ಅವರಿಗೆ ಅಷ್ಟು ಸೌಜನ್ಯ ಕೂಡ ಇಲ್ಲವೇ? ಅನಾಗರಿಕ ಜನ. ದೀಪಾ ತನ್ನ ಅತ್ತೆ ಚುಚ್ಚು ಮಾತುಗಳನ್ನು ಕೇಳಿ ಸುಮ್ಮನಾದಳು.
ಅವಳ ಮನಸ್ಸು ಇಂದು ಆಳವಾಗಿ ಜರ್ಜರಿತವಾಗಿತ್ತು. ಅವಳು ವಸಂತನ ಕಡೆ ಭರವಸೆಯ ದೃಷ್ಟಿಯಿಂದ ನೋಡಿದಳು. ಅವನು ತನ್ನ ಪರವಾಗಿ ಮಾತನಾಡುತ್ತಾನೆ ಎಂದು. ಅವನು ಮೌನವಾಗಿ ನಿಂತಿದ್ದನು. ಅವನ ಕಣ್ಣುಗಳಲ್ಲಿ ಅವನ ಅಮ್ಮನ ಮಾತಿಗೆ ಯಾವುದೇ ವಿರೋಧವೂ ಕಾಣಿಸಲಿಲ್ಲ. ಬದಲಿಗೆ ಅವನ ಕಣ್ಣುಗಳಲ್ಲಿ ಅವನ ಅಮ್ಮನ ಮಾತಿಗೆ ಪೂರ್ತಿ ಸಹಮತ ಇದೆ ಎನ್ನುವ ರೀತಿ ಕಾಣಿಸಿತು. ವಸಂತ್ ಕೋಪದಿಂದ ಹೇಳಿದನು, ಏಕೆ ನನ್ನ ಕಡೆ ಹಾಗೆ ಗುರಾಯಿಸಿ ನೋಡುತ್ತಿರುವೆ? ಕೇಳಿಸುತ್ತಿಲ್ಲವೇ? ಹೋಗಿ ಅಡುಗೆ ಮಾಡು. ಅಮ್ಮನಿಗೆ ಹಸಿವಾಗುತ್ತಿರಬಹುದು. ಅವಳು ದೀರ್ಘವಾಗಿ ಉಸಿರು ತೆಗೆದುಕೊಂಡು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ತನ್ನ ಕೋಣೆಗೆ ಹೋದಳು. ಬಾಗಿಲು ಹಾಕಿಕೊಳ್ಳುತ್ತಿದ್ದಂತೆ ಅವಳ ಕಣ್ಣುಗಳಲ್ಲಿ ಕಣ್ಣೀರು ಧಾರಾಕಾರವಾಗಿ ಹರಿಯಿತು. ಈ ಕಡೆ ಸ್ವಪ್ನ ವಸಂತ್ನನ್ನು ಬಳಿಗೆ ಕರೆದು ಸಂದೇಹ ತುಂಬಿದ ಧ್ವನಿಯಲ್ಲಿ ಕೇಳಿದರು, ನೀನು ಅಲ್ಲಿ ಅವಳನ್ನು ಅವಳ ಅಪ್ಪ ಅಮ್ಮನ ಜೊತೆ ಒಂಟಿಯಾಗಿ ಬಿಡಲಿಲ್ಲ ತಾನೇ? ಅಯ್ಯೋ ಇಲ್ಲಮ್ಮ, ನೀವು ಎಂಥ ಮಾತು ಹೇಳುತ್ತಿದ್ದೀರಿ? ನಾನು 1 ಸೆಕೆಂಡ್ ಕೂಡ ಅಲ್ಲಿಂದ ಕದಲಲಿಲ್ಲ. ಅವರು ಇವಳನ್ನು 3-4 ದಿನ ಇದ್ದು ಹೋಗಲು ಹೇಳಿದರು. ಆದರೆ ನಾನು ಸ್ಪಷ್ಟವಾಗಿ ನಿರಾಕರಿಸಿದೆ. ಸ್ವಪ್ನಾರ ಮುಖದಲ್ಲಿ ಕುಟಿಲ ನಗು ಮೂಡಿತು. ಒಳ್ಳೆಯ ಕೆಲಸ ಮಾಡಿದೆ. ಹೆಂಡತಿಗೆ ತುಂಬ ಸಲುಗೆ ಕೊಟ್ಟರೆ ಅವಳು ತಿರುಗಿ ಬೀಳುತ್ತಾಳೆ. ಬೆಳಗಾಯಿತು. ರಾತ್ರಿಯ ಅತ್ತೆಯ ಚುಚ್ಚುನಿಡಿಗಳು, ಗಂಡನ ಅಸಡ್ಡೆ ವರ್ತನೆ ದೀಪಾಳ ಮನಸ್ಸನ್ನು ಚುಚ್ಚಿ ನೋಯಿಸುತ್ತಿದ್ದವು. ಅವಳು ಒಂಟಿಯಾಗಿ ಕುಳಿತು ದುಃಖಿಸುತ್ತಿದ್ದಳು. ಆಗ ವಸಂತನ ಮಾತುಗಳು ಅವಳನ್ನು ಎಚ್ಚರಗೊಳಿಸಿದವು. ಅವನು ವ್ಯಂಗ್ಯವಾಗಿ ಹೇಳಿದನು, ಇದು ಯಾವ ರೀತಿಯ ಮುಖ ತಯಾರಿಸಿದ್ದಾರೆ? ನಿನಗೆ ಯಾವಾಗ ನೋಡಿದರೂ ಅಳುವ ಮುಖ ಇರುತ್ತದೆ. ಆಗ ದೀಪ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಸಮಾಧಾನ ಮಾಡಿಕೊಂಡು ಮೆಲ್ಲನೆ ಸ್ವರದಲ್ಲಿ ಹೇಳಿದಳು, ಚೆನ್ನಾಗಿದೆ. ನಿಮಗೆ ಗೊತ್ತಿಲ್ಲವೇ ರಾತ್ರಿ ಅಮ್ಮ ನನ್ನ ಮತ್ತು ನನ್ನ ಅಪ್ಪ ಅಮ್ಮನ ಬಗ್ಗೆ ಯಾವ ರೀತಿ ಮಾತನಾಡಿದ್ದಾರೆಂದು? ಅದು ನಿಮಗೆ ಸರಿ ಅನಿಸಿತೆ? ವಸಂತ ಮುಖ ತಿರುಗಿಸಿ ಹೇಳಿದನು, ನನ್ನಮ್ಮ ಹೇಳಿದರಲ್ಲಿ ಏನು ತಪ್ಪಿತ್ತು? ದೀಪಾಳ ಹೃದಯ ನಿಂತು ಬಿಟ್ಟಿತ್ತು. ಅವಳು ಆಶ್ಚರ್ಯದಿಂದ ಕೇಳಿದಳು, ನನ್ನ ಅಪ್ಪ ಅಮ್ಮನ ಬಗ್ಗೆ ಎಷ್ಟೆಲ್ಲ ಕೇವಲವಾಗಿ ಮಾತನಾಡಿದ್ದಾರೆ ನಿನ್ನಮ್ಮ? ಅದರಲ್ಲಿ ನಿಮಗೆ ಯಾವುದೇ ತಪ್ಪು ಅನಿಸಲಿಲ್ಲವೇ? ಇದಕ್ಕಾಗಿಯೇ ನಾನು ನಿನ್ನನ್ನು ನಿನ್ನ ತವರು ಮನೆಗೆ ಹೋಗುವುದನ್ನು ವಿರೋಧಿಸುತ್ತೇನೆ. ಅಲ್ಲಿಂದ ಬಂದ ಮೇಲೆ ನಿನ್ನ ಬುದ್ಧಿ ಸೀಮಿತದಲ್ಲಿ ಇರುವುದಿಲ್ಲ. ದೀಪಾಳ ಕೋಪ ಈಗ ಕಣ್ಣೀರಾಗಿ ಪರಿವರ್ತನೆಯಾಯಿತು. ಸರಿ, ನೀವು ಹೇಳುವುದು ಹೇಗಿದೆ ಎಂದರೆ ನಾನು ಪ್ರತಿದಿನ ಅಮ್ಮನ ಮನೆಗೆ ಹೋಗುತ್ತಿದ್ದೇನೆ ಅನ್ನುವ ಹಾಗೆ. ನನ್ನ ಅಮ್ಮ ಕೇವಲ 1 ದಿನ ಇದ್ದು ಹೋಗಲು ಹೇಳಿದರೆ ನೀವು ಅಮ್ಮನಿಗೆ ಹುಷಾರಿಲ್ಲ ಎಂದು ಎಷ್ಟು ಸಲೀಸಾಗಿ ಸುಳ್ಳು ಹೇಳಿದ್ರಿ. ಸುಳ್ಳು ಹೇಳಿ ಬಲವಂತವಾಗಿ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದ್ರಿ. ಇದನ್ನು ಕೇಳುತ್ತಿದ್ದಂತೆ ವಸಂತನ ಮುಖ ಕೋಪದಿಂದ ಕೆಂಪಾಯಿತು. ನಿನ್ನ ನಾಲಿಗೆ ಉದ್ದವಾಗುತ್ತಿದೆ, ಅದು ಬಾಯಿಗೆ ಬಂದಂತೆ ಮಾತನಾಡುತ್ತಿದೆ ಎಂದು ಅವಳ ಕೆನ್ನೆಗೆ ಜೋರಾಗಿ ಹೊಡೆದನು. ಹೊಡೆದ ರಭಸಕ್ಕೆ ದೀಪ ಹೋಗಿ ಹಾಸಿಗೆ ಮೇಲೆ ಬಿದ್ದಳು. ಅವಳ ಕಣ್ಣೆದುರು ಕತ್ತಲೆ ಆವರಿಸಿತ್ತು. ವಸಂತ್ ಅವಳನ್ನು ನೋಡಿ ನಿರ್ದಾಕ್ಷಿಣ್ಯವಾಗಿ ಹೇಳಿದನು, ನಿನಗೆ ಅಲ್ಲಿಗೆ ಹೋಗಿ ಇರುವ ಮನಸ್ಸಿದ್ದರೆ ನೀನು ಈಗಲೇ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಂಡು ನಿನ್ನ ತವರು ಮನೆಗೆ ಹೊರಟು ಹೋಗು. ಪುನಃ ವಾಪಸ್ ಬರುವ ಅವಶ್ಯಕತೆ ಇಲ್ಲ. ದೀಪ ಅಳುವುದನ್ನು ಬಿಟ್ಟು ಬೇರೇನೂ ಮಾಡಲಿಲ್ಲ. ವಸಂತಲ್ಲಿ ನಿಂತುಕೊಳ್ಳಲಿಲ್ಲ. ಹೋಗುವಾಗ ಆದೇಶದ ಸ್ವರದಲ್ಲಿ ಹೇಳಿದನು, ಈಗ ಎದ್ದೇಳು, ಹೋಗಿ ತಿಂಡಿ ಮಾಡು. ನನಗೆ ಆಫೀಸಿಗೆ ಹೋಗುವ ಸಮಯವಾಯಿತು. ಅಮ್ಮನಿಗೂ ಹಸಿವಾಗುತ್ತಿರಬಹುದು. ಮತ್ತೆ ಎಚ್ಚರಿಕೆ, ಇನ್ಮುಂದೆ ಈ ರೀತಿ ಅಳುವ ಮುಖ ಮಾಡಿ ಕುಳಿತರೆ ನಿನ್ನ ಮುಖ ಯಾರೂ ಗುರುತಿಸಲಾಗದ ಪರಿಸ್ಥಿತಿಗೆ ತರುತ್ತೇನೆ. ದೀಪಾಳಿಗೆ ಅರ್ಥವಾಗಲಿಲ್ಲ. ಯಾವುದೇ ಮನುಷ್ಯರು ಇಷ್ಟು ಕ್ರೂರವಾಗಿ ವರ್ತಿಸಲು ಹೇಗೆ ಸಾಧ್ಯ ಎಂದು. ಅವಳು ಮೌನವಾಗಿ ಎದ್ದು ಅಡುಗೆ ಮನೆಗೆ ಹೋದಳು. ಸ್ವಲ್ಪ ಸಮಯದ ನಂತರ ಸ್ವಪ್ನಾಳಿಗೆ ಫೋನ್ ಬಂದಿತ್ತು. ಅದು ಅವಳ ಫ್ರೆಂಡ್ ರುಕ್ಮಿಣಿಯ ಫೋನ್ ಆಗಿತ್ತು. ಸ್ವಪ್ನ ಫೋನ್ ಎತ್ತಿಕೊಂಡು ಸಂತೋಷದಿಂದ, ಅರೆ ವಾವ್ ರುಕ್ಮಿಣಿ, ನೀನು ನನ್ನ ಮನಸ್ಸಿನ ಮಾತನ್ನು ಹೇಳಿದೆ. ನಮ್ಮಿಬ್ಬರ ಫ್ರೆಂಡ್ಶಿಪ್ ಸಂಬಂಧವಾಗಿ ಬದಲಾಯಿಸಿಕೊಳ್ಳಬೇಕೆನ್ನುವುದು ನನ್ನ ಎಷ್ಟೋ ದಿನಗಳ ಕನಸಾಗಿತ್ತು. ಸ್ವಪ್ನ ಮತ್ತು ರುಕ್ಮಿಣಿಯ ಸಂತೋಷಕ್ಕೆ ಕೊನೆಯಿರಲಿಲ್ಲ. ಹೆಚ್ಚಿಗೆ ಏನು ಮಾತನಾಡದೆ ಹುಡುಗ ಮತ್ತು ಹುಡುಗಿಯ ಫೋಟೋ ಕಳುಹಿಸಿ ಸಂಬಂಧ ಪಕ್ಕಾ ಮಾಡಿಕೊಂಡರು. ಈಗ ಸುರೇಶ್ ಭಾರತಕ್ಕೆ ಬಂದ ಮೇಲೆ ಈ ಸಂಬಂಧಕ್ಕೆ ಔಪಚಾರಿಕ ರೂಪ ಕೊಡಬೇಕಿತ್ತು. 10 ದಿನಗಳ ನಂತರ ಸುರೇಶ್ ಭಾರತಕ್ಕೆ ಬಂದನು. ಅವನು ಮನೆಗೆ ಬಂದಾಗ ದೀಪ ಮನೆ ಕಸ ಗುಡಿಸುತ್ತಿದ್ದಳು. ಅವನನ್ನು ನೋಡಿ ಅವಳು ಖುಷಿಯಿಂದ ಮಾತನಾಡುತ್ತಿದ್ದಳು. ಮಾತನಾಡುವ ಶಬ್ದ ಕೇಳಿ ಸ್ವಪ್ನ ಮತ್ತು ವಸಂತ್ ಅಲ್ಲಿಗೆ ಬಂದರು. ಮಗನ ಮುಖವನ್ನು ನೋಡುತ್ತಿದ್ದಂತೆ ಸ್ವಪ್ನಾರ ಮುಖ ಸಂತೋಷದಿಂದ ಅರಳಿತು ಮತ್ತು ದೀಪಾಳನ್ನು ನೋಡುತ್ತಾ ಹೇಳಿದರು, ಹೀಗೆ ನಿಂತು ನೋಡುತ್ತಿರುತ್ತೀಯಾ? ಇಲ್ಲ ನನ್ನ ಮಗನಿಗೆ ಕಾಫಿ ತಿಂಡಿ ವ್ಯವಸ್ಥೆ ಮಾಡುವೆಯಾ? ಇಷ್ಟು ಕಲಿಸಿಕೊಡಲಿಲ್ಲವೇ ನಿನ್ನ ಅಪ್ಪ ಅಮ್ಮ ನಿನಗೆ? ಆಗ ಸುರೇಶ್ ಹೇಳಿದನು, ಯಾಕಮ್ಮ ಇಷ್ಟು ಚಿಕ್ಕ ವಿಷಯಕ್ಕೆ ಅವರನ್ನು ಬೈಯುತ್ತೀರಾ? ನಿನಗೆ ಅವಳ ಬಗ್ಗೆ ಗೊತ್ತಿಲ್ಲ. ನೀನು ಅವಳನ್ನು ಹೆಚ್ಚು ವಹಿಸಿಕೊಂಡು ಮಾತನಾಡುವ ಅವಶ್ಯಕತೆ ಇಲ್ಲ. ಸರಿ, ಈಗ ಅದೆಲ್ಲ ಬೇಡ. ನೀನು ಕೈಕಾಲು ಮುಖ ತೊಳೆದು ಬಾ. ನಿನಗೆ ಹಸಿವಾಗುತ್ತಿರಬಹುದು. ಸ್ವಲ್ಪ ಸಮಯದ ನಂತರ ದೀಪ ಚಹಾ ಟ್ರೇ ಹಿಡಿದುಕೊಂಡು ಸುರೇಶನ ಕೋಣೆಗೆ ಹೋಗುತ್ತಿದ್ದಳು. ಒಳಗಿನಿಂದ ಬಂದ ಶಬ್ದ ಅವಳನ್ನು ತಡೆದು ನಿಲ್ಲಿಸಿದವು. ಸುರೇಶ್ ಹೇಳುತ್ತಿದ್ದನು, ಅಮ್ಮ ಇದು ಸರಿಯಲ್ಲ. ಸಾನ್ವಿ ಮನೆಯವರಿಗೆ ನನ್ನ ನೌಕರಿ ಹೋಗಿರೋ ಬಗ್ಗೆ ಹೇಳದಿರುವುದು ಮತ್ತು ನನ್ನ ವೀಸಾ ಕೂಡ ಕ್ಯಾನ್ಸಲ್ ಆಗಿದೆ. ಸ್ವಪ್ನ ಕೋಪದಿಂದ ಹೇಳಿದರು.
ನಿನಗೇನು ಹುಚ್ಚೆ? ನಿನಗೆ ಗೊತ್ತೇ ಇದೆ ಸಾನ್ವಿ ಮನೆಯವರು ಎಷ್ಟು ಶ್ರೀಮಂತರೆಂದು. ಅವರ ಒಬ್ಬಳೇ ಮಗಳು ಸಾನ್ವಿ. ಮದುವೆಯ ನಂತರ ಅವಳ ಅಪ್ಪ ನಿನ್ನ ಕೇರಿಯರ್ ಮತ್ತು ಬಿಸ್ನೆಸ್ ಸೆಟ್ ಮಾಡುತ್ತಾರೆ. ಆದರೆ ಅಮ್ಮ ಇದನ್ನೆಲ್ಲ ಮುಚ್ಚಿಡುವುದು ತಪ್ಪು. ಮದುವೆಯ ನಂತರ ಗೊತ್ತಾದರೆ? ಸುರೇಶ್ ಬೇಸರದಿಂದ ಹೇಳಿದ. ಸ್ವಪ್ನ ಕಣ್ಣು ಬಿಡುತ್ತಾ ಹೇಳಿದರು. ಸಾಕು, ಇನ್ನೇನು ಹೇಳಬೇಡ ಸುರೇಶ್. ಈಗ ನೀನು ನಾನು ಹೇಳಿದಂತೆ ಕೇಳು. ಚಿನ್ನದ ಮೊಟ್ಟೆ ಇಡುವ ಕೋಳಿ ನನ್ನ ಕೈಯಿಂದ ತಪ್ಪಿ ಹೋಗಲು ಬಿಡುವುದಿಲ್ಲ. ಸುರೇಶ್ ಸುಮ್ಮನಾದನು. ಒಳಗೆ ಮೌನ ಆವರಿಸಿತ್ತು. ಆದರೆ ಹೊರಗೆ ನಿಂತಿರುವ ದೀಪಾಳ ಕೈ ಕೋಪದಿಂದ ಕಂಪಿಸುತ್ತಿತ್ತು. ಈ ಮನೆಯ ಜನರು ಎಷ್ಟು ಮೋಸ ಮಾಡಿ ಸಂಬಂಧ ಕುದುರಿಸುತ್ತಿದ್ದಾರೆ ಎನ್ನುವುದು ಅವಳಿಂದ ನಂಬಲು ಸಾಧ್ಯವಾಗಲಿಲ್ಲ. ದಿನ ಕಳೆದಂತೆ ಮನೆಯಲ್ಲಿ ಮದುವೆ ತಯಾರಿ ಜೋರಾಯಿತು. ಇಂದು ಸಾನ್ವಿ ಮನೆಯವರು ಬರುತ್ತಿದ್ದರು. ಪ್ರತಿ ಸಲದಂತೆ ಈ ಬಾರಿ ಕೂಡ ದೀಪಾಳ ಮೇಲೆ ಕೆಲಸದ ಹೊರೆ ಬಿದ್ದಿತ್ತು. ಇಂದು ಅವಳು ನಕ್ಷತ್ರಗಳಿಂದ ಕೂಡಿದ ಸೀರೆ ಉಟ್ಟು ಕೆಲಸ ಮಾಡಬೇಕಿತ್ತು. ಹಿಂದಿನ ಸಲ ನಡೆದಂತೆ ಈ ಸಲ ನಡೆಯಬಾರದು ಎನ್ನುವುದು ಸ್ವಪ್ನಾರ ಉದ್ದೇಶವಾಗಿತ್ತು. ಹಾಗೆ ರುಕ್ಮಿಣಿ ತನ್ನ ಪರಿವಾರದೊಂದಿಗೆ ಬಂದರು. ದೀಪ ಚಹಾ ಟ್ರೇ ತೆಗೆದುಕೊಂಡು ಬಂದು ಎಲ್ಲರ ಎದುರು ಇಟ್ಟಳು. ರುಕ್ಮಿಣಿ ಅವಳನ್ನು ನೋಡಿ ಆಶ್ಚರ್ಯದಿಂದ ಹೇಳಿದರು. ಅರೆ ಮಗಳೇ, ನೀನೇ ಕೆಲಸ ಮಾಡುತ್ತಿದ್ದೀಯಾ? ಮನೆಯಲ್ಲಿ ಮನೆ ಕೆಲಸದವಳು ಇಲ್ಲವೇ? ದೀಪ ಏನನ್ನೋ ಹೇಳಲು ಹೊರಟಿದ್ದಳು. ಸ್ವಪ್ನ ಮಧ್ಯದಲ್ಲಿ ಅವಳ ಮಾತು ತಡೆದು ಹೇಳಿದರು. ಕೆಲಸದವಳು ಬಂದಿದ್ದಳು. ಎಲ್ಲ ಕೆಲಸ ಮುಗಿಸಿ ಹೋಗಿದ್ದಾಳೆ. ಇಂದು ಅವಳು ಬೇಗನೆ ಹೋಗುವುದಿತ್ತು. ಅವಳ ಮಗನಿಗೆ ಹುಷಾರಿರಲಿಲ್ಲ. ನಾನೇ ಅವಳಿಗೆ ಬೇಗನೆ ಮನೆಗೆ ಹೋಗಲು ಹೇಳಿದೆ. ಕಷ್ಟ ಸುಖ ಎಲ್ಲರಿಗೂ ಇರುತ್ತದೆ, ಏನೂ ತೊಂದರೆ ಇಲ್ಲ. ಉಳಿದ ಕೆಲಸವನ್ನು ನಾವೇ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದೆ. ಆದರೆ ದೀಪ ನನಗೆ ಯಾವುದೇ ಕೆಲಸವನ್ನು ಮಾಡಲು ಬಿಡುವುದಿಲ್ಲ. ನಮ್ಮಿಬ್ಬರ ಮಧ್ಯೆ ಅಮ್ಮ ಮಗಳ ಪ್ರೀತಿ ಇದೆ. ಅಮ್ಮನ ಮಾತು ಕೇಳಿ ವಸಂತ್ ತಕ್ಷಣವೇ ಕಾಳಜಿ ತೋರಿಸುವವನಂತೆ ನಾಟಕವಾಡುತ್ತಾ ಹೇಳಿದನು. ಅರೆ ದೀಪ, ನೀನು ಕುಳಿತುಕೋ. ಯಾವಾಗಲೂ ಕೆಲಸ ಮಾಡುತ್ತಲೇ ಇರುತ್ತೀಯಾ? ನೀನು ಸ್ವಲ್ಪ ರೆಸ್ಟ್ ತೆಗೆದುಕೋ. ನೀನು ಈ ಮನೆಯ ಸೊಸೆ. ರುಕ್ಮಿಣಿ ಖುಷಿಯಾಗಿ ಹೇಳಿದರು. ನನಗೂ ಇದೇ ಬೇಕಿತ್ತು. ನನ್ನ ಮಗಳನ್ನು ಸ್ವಂತ ಮಗಳಂತೆ ನೋಡಿಕೊಳ್ಳುವವರು. ನಿಮ್ಮ ಮನೆಗೆ ಯಾವಾಗ ಬಂದರೂ ನನಗೆ ಒಂದು ರೀತಿಯ ನೆಮ್ಮದಿ ಅನಿಸುತ್ತದೆ. ನಿಮ್ಮ ದೊಡ್ಡ ಸೊಸೆಯ ಮುಖದಲ್ಲಿರುವ ಹೊಳಪು ನಗು ನೋಡಿ ನಾನು ನನ್ನ ಮಗಳ ಮದುವೆಯನ್ನು ನಿಮ್ಮ ಮಗನ ಜೊತೆ ಫಿಕ್ಸ್ ಮಾಡಿದೆ. ಈ ಮಾತನ್ನು ಕೇಳಿಸಿಕೊಳ್ಳುತ್ತಾ ದೀಪ ಮನಸ್ಸಿನಲ್ಲಿ ಅಂದುಕೊಂಡಳು. ಮುಖದಲ್ಲಿರುವ ಹೊಳಪು ನಗು, ಈ ಹೊಳಪಿನ ಹಿಂದಿರುವ ನೋವು ಕಣ್ಣೀರು ಯಾರಿಗೂ ಕಾಣಿಸುತ್ತಿಲ್ಲ. ಇದರ ಮಧ್ಯೆ ರುಕ್ಮಿಣಿ ಅವರ ಗಂಡ ಶ್ರೀನಿವಾಸ್ ಸುರೇಶನ ಕಡೆ ನೋಡುತ್ತಾ ಕೇಳಿದರು. ಹಾಗೆ ಮಗ, ನಿನ್ನ ಜೊತೆ ಒಂದು ಮುಖ್ಯವಾದ ವಿಷಯ ಕೇಳಬೇಕಿತ್ತು. ವಿದೇಶಕ್ಕೆ ಹೋಗಲು ಸಾನ್ವಿಯ ದಾಖಲೆಗಳು ಯಾವಾಗ ತಯಾರಾಗುತ್ತವೆ? ಹಾಗೆ ಅವಳು ನಿನ್ನ ಜೊತೆ ಕೆನಡಾಗೆ ಹೋಗುತ್ತಾಳಲ್ಲವೇ? ಸಾನ್ವಿಯನ್ನು ನೀವು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೀರಿ ಅಲ್ಲವೇ? ಸುರೇಶ್ ಏನನ್ನೋ ಹೇಳುವ ಮೊದಲೇ ಸ್ವಪ್ನ ಅವರು, ಪೇಪರ್ಸ್ ಇನ್ನು ಕೆಲವೇ ದಿನಗಳಲ್ಲಿ ರೆಡಿಯಾಗುತ್ತದೆ. ಇದರಲ್ಲಿ ಯಾವುದೇ ತೊಂದರೆ ಇಲ್ಲ. ನೀವು ಯೋಚಿಸಬೇಡಿ. ಎಲ್ಲವೂ ಆರಾಮಾಗಿ ಆಗುತ್ತದೆ. ದೀಪಾಳ ದೃಷ್ಟಿ ಸ್ವಪ್ನಾರ ಕಡೆ ಹೋಯಿತು. ಅವರು ಈಗಲೂ ಆತ್ಮವಿಶ್ವಾಸದಿಂದ ಒಂದರ ಮೇಲೊಂದು ಸುಳ್ಳು ಹೇಳುತ್ತಿದ್ದರು. ದೀಪಾಳ ಮನಸ್ಸು ಕೆಟ್ಟು ಹೋಗಿತ್ತು. ಎಲ್ಲರೂ ಮದುವೆಯ ತಯಾರಿ ಬಗ್ಗೆ ಮಾತನಾಡುತ್ತಿದ್ದರು. ಆದರೆ ದೀಪಾಳ ಮನಸ್ಸಿನಲ್ಲಿ ಜ್ವಾಲಾಮುಖಿ ಕುದಿಯುತ್ತಿತ್ತು. ಅವಳಿಗೆ ಗೊತ್ತಿತ್ತು, ತಾನು ನೇರವಾಗಿ ಏನನ್ನು ಹೇಳಿದರೂ ಇಲ್ಲಿ ಯಾರೂ ನಂಬುವುದಿಲ್ಲ ಎಂದು. ಸ್ವಪ್ನ ಅವರ ತೋರಿಕೆಯ ಕಾಳಜಿ ಎಷ್ಟು ಬಲವಾಗಿ ಇರುತ್ತಿತ್ತೆಂದರೆ ಎಲ್ಲರೂ ಅದನ್ನು ನಿಜ ಎಂದು ನಂಬುತ್ತಿದ್ದರು. ಆದರೆ ದೀಪಾಳಿಗೆ ಅವರ ಸುಳ್ಳಿನ ಭಾಗವಾಗಲು ಇಷ್ಟವಿರಲಿಲ್ಲ. ಅವಳು ಈ ಆಟವನ್ನು ಬೇಗನೆ ಮುಗಿಸಲು ಪಣ ತೊಟ್ಟಿದ್ದಳು. ಆಕಸ್ಮಿಕವಾಗಿ ಅವಳ ದೃಷ್ಟಿ ಟೇಬಲ್ ಮೇಲೆ ಇದ್ದ ಶ್ರೀನಿವಾಸ್ ಅವರ ಕಾರಿನ ಕೀ ಮೇಲೆ ಹೋಯಿತು. ಅವಳ ಮನಸ್ಸಿನಲ್ಲಿ ಒಂದು ಯೋಚನೆ ಬಂದಿತ್ತು. ಅವಳು ಮೇಜಿನ ಮೇಲೆ ಇರುವ ಎಲ್ಲ ಗ್ಲಾಸುಗಳನ್ನು ಎತ್ತಿಕೊಳ್ಳುತ್ತಾ ಹಾಗೆ ಯಾರಿಗೂ ಕಾಣದಂತೆ ಕಾರಿನ ಕೀಯನ್ನು ಎತ್ತಿಕೊಂಡು ತಕ್ಷಣವೇ ಅಡುಗೆ ಮನೆಗೆ ಹೋದಳು. ಅದೇ ಸಮಯದಲ್ಲಿ ಸುರೇಶ್ ಯಾವುದೋ ಕೆಲಸದ ಮೇಲೆ ಮನೆಯಿಂದ ಹೊರಗೆ ಹೋದನು. ರುಕ್ಮಿಣಿ ಅವರು ಕೈ ಜೋಡಿಸಿ ಸ್ವಪ್ನ ಅವರಿಗೆ ಹೇಳಿದರು. ಸರಿ ಸ್ವಪ್ನ, ನಾವಿನ್ನು ಹೊರಡುತ್ತೇವೆ. ಮದುವೆಯ ದಿನ ಭೇಟಿಯಾಗೋಣ. ನಿಮ್ಮ ಮನೆಗೆ ಬಂದು ನನಗೆ ತುಂಬ ಸಂತೋಷವಾಯಿತು. ಸ್ವಪ್ನ ಕಪಟ ನಗುವನ್ನು ಮುಖದಲ್ಲಿ ತಂದುಕೊಂಡು ಹೇಳಿದರು. ಅರೆ, ಇಷ್ಟು ಅರ್ಜೆಂಟ್ ಏನಿದೆ? ಆದರೂ ತೊಂದರೆ ಇಲ್ಲ. ಇನ್ನು ನೀವು ಮನೆಗೆ ಹೋಗೋದು ಬರುವುದು ಇದ್ದೇ ಇರುತ್ತದೆ. ಹೋಗಿ ಬರುತ್ತೇವೆ ಎಂದು ಹೇಳುತ್ತಾ ಮನೆಯಿಂದ ಹೊರಟು ರುಕ್ಮಿಣಿ, ಶ್ರೀನಿವಾಸ್, ಸಾನ್ವಿ ಗಲ್ಲಿಯಲ್ಲಿ ನಡೆದು ಹೋಗುತ್ತಿದ್ದರು. ಅವರ ಗಾಡಿ ಗಲ್ಲಿಯ ಕೊನೆಯಲ್ಲಿ ನಿಂತಿತ್ತು. ಹೀಗಾಗಿ ಅವರಿಗೆ ಸ್ವಲ್ಪ ದೂರ ನಡೆದುಕೊಂಡು ಹೋಗುವುದು ಅವಶ್ಯಕವಾಗಿತ್ತು. ಗಾಡಿ ಹತ್ತಿರ ತಲುಪುತ್ತಿದ್ದಂತೆ ಶ್ರೀನಿವಾಸ್ ಅವರು ಜೇಬಿನಲ್ಲಿ ಕೈ ಹಾಕಿ ಅಚಾನಕ್ಕಾಗಿ ನಿಂತುಬಿಟ್ಟರು. ಅರೆ, ನನ್ನ ಕಾರಿನ ಕೀ ಎಲ್ಲಿ ಎನ್ನುತ್ತಾ ಇನ್ನೊಂದು ಜೇಬಿಗೆ ಕೈ ಹಾಕಿದರು. ಅಲ್ಲಿಯೂ ಕೀ ಸಿಗಲಿಲ್ಲ. ಅವರು ಗಾಬರಿಯಿಂದ ಕೋಟಿನ ಒಳಗಿನ ಜೇಬಿಗೆ ಕೈ ಹಾಕಿದರು. ಅಲ್ಲಿಯೂ ಕೀ ಸಿಗಲಿಲ್ಲ. ನನಗೆ ಅನಿಸುತ್ತಿದೆ ಕೀ ಸ್ವಪ್ನ ಅವರ ಮನೆಯಲ್ಲಿ ಬಿಟ್ಟಿದ್ದೇವೆ ಎಂದು. ಹೌದು, ಅಲ್ಲಿ ಇಟ್ಟು ಮರೆತಿರಬಹುದು. ಬನ್ನಿ, ನಾನು ಜೊತೆಯಲ್ಲಿ ಬರುತ್ತೇನೆ ಎನ್ನುತ್ತಾ ರುಕ್ಮಿಣಿ, ಶ್ರೀನಿವಾಸ್ ವಾಪಸ್ ಸ್ವಪ್ನ ಅವರ ಮನೆಗೆ ಬಂದರು. ಅದೇ ಸಮಯದಲ್ಲಿ ದೀಪ ತನ್ನ ಎರಡನೇ ದಾಳವನ್ನು ಎಸೆದಳು. ಸ್ವಪ್ನ ಮತ್ತು ವಸಂತನ ಕಡೆ ನೋಡುತ್ತಾ ಸ್ಪಷ್ಟವಾಗಿ ಹೇಳಿದಳು. ನಾನು ಇನ್ನು ನಿಮ್ಮ ಈ ಸುಳ್ಳಿನ ಭಾಗವಾಗಲು ಬಯಸುವುದಿಲ್ಲ. ನಾನು ಹುಡುಗಿ ಮನೆಯವರಿಗೆ ಎಲ್ಲ ಸತ್ಯವನ್ನು ತಿಳಿಸುತ್ತೇನೆ. ಸ್ವಪ್ನಾರ ಮುಖದ ಬಣ್ಣ ಬದಲಾಯಿತು. ಅವರು ಗಾಬರಿಯಿಂದ, ಎಂಥ ಅವಿವೇಕದ ಮಾತನಾಡುತ್ತಿದ್ದೀಯಾ?
ನೀನು ಈ ಕೆಲಸ ಮಾಡುವೆಯಾ? ನಿನಗೆ ಅಷ್ಟು ಧೈರ್ಯ ಇದೆಯಾ? ದೀಪ ಸ್ವಲ್ಪವೂ ಹೆದರದೆ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ನಿಂತು ಬಿಟ್ಟಳು. ವಸಂತನ ರಕ್ತ ಕುದಿಯುತ್ತಿತ್ತು. ಅವನು ತಕ್ಷಣವೇ ಕೈಯೆತ್ತಿ, ಸುಮ್ಮನಿರು, ಇನ್ನು ಒಂದು ಮಾತನಾಡಿದರೂ ದೀಪ ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದಳು. ಹೊಡೆಯುತ್ತೀರಾ? ಹೊಡೆಯಿರಿ, ಎಷ್ಟು ಬೇಕಾದರೂ ಹೊಡೆಯಿರಿ, ನಿಮ್ಮಿಷ್ಟ. ಆದರೆ ನಾನು ಸುಮ್ಮನೆ ಇರುವವಳಲ್ಲ. ಸತ್ಯವನ್ನು ಎಲ್ಲರೆದುರಿಗೆ ತಂದೆ ತರುತ್ತೇನೆ. ನೀವು ನನ್ನನ್ನು ತುಂಬ ಹಿಂಸಿಸಿದ್ದೀರಿ, ಆದರೆ ಬೇರೆ ಹುಡುಗಿಯರ ಜೀವನ ಹಾಳಾಗಲು ನಾನು ಬಿಡುವುದಿಲ್ಲ. ನಾನು ಅವರಿಗೆ ಹೇಳುತ್ತೇನೆ, ಈ ಮದುವೆ ಸುಳ್ಳಿನ ಕಂತೆ ಮೇಲೆ ನಡೆಯುತ್ತಿದೆ ಮತ್ತು ನೀವು ನನ್ನ ಜೊತೆ ಪ್ರಾಣಿಗಿಂತಲೂ ಕೀಳಾಗಿ ನಡೆದುಕೊಳ್ಳುವುದನ್ನು ಹೇಳುತ್ತೇನೆ. ಮನೆಯ ಕೆಲಸದವಳನ್ನಾಗಿ ಮಾಡಿಕೊಂಡಿದ್ದೀರಿ. ಇಷ್ಟು ಹಿಂಸೆ ಕೊಟ್ಟರೂ ನನ್ನನ್ನು ಬಲವಂತವಾಗಿ ನಗಲು ಹೇಳುತ್ತೀರಿ. ನೀವು ಸುಳ್ಳು ಹೇಳಿ ಅವರನ್ನು ನಿಮ್ಮ ಬಲೆಯಲ್ಲಿ ಬೀಳಿಸಿಕೊಂಡಿದ್ದೀರಿ. ಸುರೇಶನಿಗೆ ಕೆನಡಾದಲ್ಲಿ ಯಾವುದೇ ನೌಕರಿ ಇಲ್ಲ ಎಂದು ನಾನು ಅವರಿಗೆ ತಿಳಿಸುತ್ತೇನೆ. ದೀಪಾಳ ಮಾತು ಪೂರ್ತಿಯಾಗಿರಲಿಲ್ಲ. ವಸಂತ್ ಕೈ ಎತ್ತಿ ಅವಳ ಕೆನ್ನೆಗೆ ಜೋರಾಗಿ ಹೊಡೆದನು. ನಿನ್ನ ಹುಚ್ಚುತನವನ್ನು ನಿಲ್ಲಿಸು. ನೀನು ಏನು ಹೇಳುವುದು? ಯಾರಿಗೆ ಹೇಳುವುದು? ದೀಪಾಳ ಕೆನ್ನೆ ಮೇಲೆ ಕೈ ಗುರುತು ಮೂಡಿತು. ಆದರೆ ಅವಳು ಧೈರ್ಯ ಕಳೆದುಕೊಳ್ಳಲಿಲ್ಲ. ಅವಳು ತನ್ನ ಅತ್ತೆ ಕಡೆಗೆ ನೋಡಿದಳು. ಅವರ ಮುಖದಲ್ಲಿ ಒಂದು ಕುಹಕದ ನಗು ಇತ್ತು. ಅವರು ಕೈ ತೋರಿಸುತ್ತಾ ಹೇಳಿದರು, ನೋಡಿದ್ಯಾ ಇವಳನ್ನು, ಎಷ್ಟು ನಾಲಿಗೆ ಉದ್ದ ಮಾಡುತ್ತಿದ್ದಾಳೆ. ಇದಕ್ಕಾಗಿ ನಾನು ಇವಳನ್ನು ಹದ್ದು ಬಸ್ತಿನಲ್ಲಿ ಇಟ್ಟುಕೊಳ್ಳಲು ಹೇಳಿರುವುದು. ಆಗಲೇ ಬಾಗಿಲಲ್ಲಿ ಒಂದು ಚಿಕ್ಕ ಶಬ್ದವಾಯಿತು. ಆದರೆ ಸ್ವಪ್ನ ಮತ್ತು ವಸಂತ್ ಕೋಪದ ಭರದಲ್ಲಿ ಅದನ್ನು ಗಮನಿಸಲಿಲ್ಲ. ದೀಪ ಜೋರಾಗಿ ಕಿರುಚುತ್ತಾ ಹೇಳಿದಳು, ನೀವು ಏನು ಬೇಕಾದರೂ ಮಾಡಿಕೊಳ್ಳಿ, ಆದರೆ ನಾನಂತೂ ಸುಮ್ಮನಿರುವವಳಲ್ಲ. ಅವಳ ಕಣ್ಣಲ್ಲಿ ಕಣ್ಣೀರಿತ್ತು, ಆದರೆ ಧ್ವನಿ ಉಕ್ಕಿನಂತೆ ಗಟ್ಟಿಯಾಗಿತ್ತು. ವಸಂತ್ ಅವಳ ಕೂದಲನ್ನು ಹಿಡಿದು ಎಳೆಯುತ್ತಾ ಹೇಳಿದನು, ಆದರೆ ನೀನು ಇಂದು ನಾಲಿಗೆ ಉದ್ದ ಮಾಡಿದರೆ ನಿನ್ನ ಬಾಯಿ ಶಾಶ್ವತವಾಗಿ ಮುಚ್ಚಿಸುತ್ತೇನೆ. ಅವನು ತನ್ನ ಪೂರ್ತಿ ಶಕ್ತಿಯನ್ನು ಹಾಕಿ ದೀಪಾಳ ಮೇಲೆ ಕೈ ಮಾಡಿದನು. ಆದರೆ ಇದರಿಂದ ಅವನಿಗೆ ಶಾಂತಿ ಸಿಗಲಿಲ್ಲ. ಅವನು ದೀಪ ಇನ್ನೂ ನೋವಿನಿಂದ ಒದ್ದಾಡುವುದನ್ನು, ಅವಳ ಕಣ್ಣಿನಲ್ಲಿ ಗಾಬರಿ ನೋಡಬೇಕು, ಇವಳಿಗೆ ಬುದ್ಧಿ ಕಲಿಸಬೇಕು ಎಂದು ತನ್ನ ಸೊಂಟದಲ್ಲಿರುವ ಬೆಲ್ಟ್ ತೆಗೆದು ಗಾಳಿಯಲ್ಲಿ ಬೀಸುತ್ತಾ ಅವಳಿಗೆ ಹೊಡೆಯಲು ಪ್ರಾರಂಭಿಸಿದನು. ಆದರೆ ಈ ಬಾರಿ ವಸಂತನ ಕೈಯನ್ನು ಹಿಂದಿನಿಂದ ಯಾರೋ ತಡೆದು ಹಿಡಿದರು. ಅವನು ತಕ್ಷಣವೇ ಹಿಂತಿರುಗಿ ನೋಡಿದನು. ಅವನ ಉಸಿರು ನಿಂತುಬಿಟ್ಟಿತು. ಅವರು ಶ್ರೀನಿವಾಸ್ ಆಗಿದ್ದರು. ಅವರು ವಸಂತನ ಕೈಯನ್ನು ಬಲವಾಗಿ ಹಿಡಿದುಕೊಂಡಿದ್ದರು. ಅವರ ಮುಖದಲ್ಲಿ ಕೋಪ ಮತ್ತು ಆಶ್ಚರ್ಯದ ಮಿಶ್ರಣ ಇತ್ತು. ಸ್ವಪ್ನಾರ ಮುಖದ ಬಣ್ಣ ಬದಲಾಯಿತು. ವಸಂತ್ ಕಕ್ಕಾಬಿಕ್ಕಿಯಾದನು. ಈ ಮನೆಯಲ್ಲಿ ಇದೆಲ್ಲ ನಡೆಯುತ್ತಿದೆಯಾ? ನನ್ನ ಮಗಳನ್ನು ಇದರಲ್ಲಿ ಬೀಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಾ? ರುಕ್ಮಿಣಿ ಹೇಳಿದರು. ಶ್ರೀನಿವಾಸ್ ಅವರು ದೀರ್ಘವಾದ ಉಸಿರು ತೆಗೆದುಕೊಂಡು ಹೇಳಿದರು, ಅರೆ ವಾವ್ ಸ್ವಪ್ನ, ಆದರೆ ನೀವು ತುಂಬ ದೊಡ್ಡ ಆಟ ಆಡುತ್ತಿದ್ದೀರಿ. ನಾವು ನಿಮ್ಮ ಮೋಸದ ಬಲೆಗೆ ಸಿಕ್ಕಿಬಿದ್ದು ನಮ್ಮ ಮಗಳ ಕುತ್ತಿಗೆಯನ್ನು ನಮ್ಮ ಕೈಯಾರೆ ಹಿಸುಕಲು ಹೊರಟಿದ್ದೆವು. ಸ್ವಪ್ನ ಅವರು ಗಾಬರಿಯಿಂದ, ಇಲ್ಲ ಇಲ್ಲ, ಈ ಹುಡುಗಿ ಸುಳ್ಳು ಹೇಳುತ್ತಿದ್ದಾಳೆ ಎಂದರು. ಆದರೆ ಸಮಯ ಮೀರಿ ಹೋಗಿತ್ತು. ರುಕ್ಮಿಣಿ ಮುಂದೆ ಹೋಗಿ ದೀಪಾಳ ಕೆನ್ನೆ ಮೇಲೆ ಮೂಡಿರುವ ಕೈ ಗುರುತನ್ನು ನೋಡಿ ಅವರ ಕಣ್ಣು ತುಂಬಿ ಬಂದಿತ್ತು. ಅಯ್ಯೋ ದೇವರೇ, ಇಂತಹ ಮುಗ್ಧ ಹುಡುಗಿಯ ಪರಿಸ್ಥಿತಿಯನ್ನು ಯಾವ ಸ್ಥಿತಿಗೆ ತಂದಿದ್ದೀರಿ ನೀವು? ಶ್ರೀನಿವಾಸ್ ಅವರು ಗಂಭೀರವಾಗಿ ಹೇಳಿದರು. ಇನ್ನು ಈ ಮದುವೆ ಯಾವುದೇ ಕಾರಣಕ್ಕೂ ನಡೆಯಲು ಸಾಧ್ಯವಿಲ್ಲ. ಸ್ವಪ್ನ ಮತ್ತು ವಸಂತ್ ವಾಸ್ತವಕ್ಕೆ ಬಂದಿದ್ದರು. ಸ್ವಪ್ನ ಗಾಬರಿಯಿಂದ ಹೇಳಿದರು, ಸರಿಯಾಗಿ ಕೇಳಿ ಅಣ್ಣವರೇ, ತುಂಬ ಕೇಳಿದ್ದೇವೆ, ಇನ್ನೇನು ಕೇಳಲು ಉಳಿದಿಲ್ಲ. ಹೀಗೆ ಹೇಳುತ್ತಾ ರುಕ್ಮಿಣಿ ಮನೆಯಿಂದ ಹೊರಗೆ ಹೋಗುತ್ತಿದ್ದರು. ಹೋಗುವಾಗ ಅವರು ದೀಪಾಳನ್ನು ನೋಡಿದರು. ಅವಳ ಕೈ ಹಿಡಿದುಕೊಂಡರು. ಮಗಳೇ, ಇನ್ನು ನೀನು ನರಕದಲ್ಲಿ ಇರುವುದು ಬೇಡ. ನಾವು ನಿನ್ನನ್ನು ಇಲ್ಲಿ ಬಿಟ್ಟರೆ ಇವರು ನಿನ್ನ ಪ್ರಾಣ ತೆಗೆಯುತ್ತಾರೆ. ನೀನು ನಮ್ಮ ಜೊತೆ ಬಾ. ಶ್ರೀನಿವಾಸ್ ಅವರು ರುಕ್ಮಿಣಿ ದೀಪಾಳನ್ನು ಕರೆದುಕೊಂಡು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋದರು. ದೀಪಾಳ ಕೆನ್ನೆ, ಕುತ್ತಿಗೆ ಮೇಲೆ ಇರುವ ಗುರುತುಗಳನ್ನು ನೋಡಿ ಪೊಲೀಸರು ತಡ ಮಾಡದೆ ಕೌಟುಂಬಿಕ ದೌರ್ಜನ್ಯದ ಕೇಸ್ ದಾಖಲಿಸಿದರು. ಇಷ್ಟೊಂದು ಗಾಯಗಳನ್ನು ನೋಡಿ ಪೊಲೀಸರು ಅಚ್ಚರಿಗೊಂಡರು. ತಕ್ಷಣವೇ ಸ್ವಪ್ನ ಮತ್ತು ವಸಂತ್ನ ಅರೆಸ್ಟ್ ಮಾಡಿದರು. ಅವರು ಕಂಬಿಯ ಹಿಂದೆ ತಮ್ಮ ಪಾಪದ ಕೆಲಸಕ್ಕಾಗಿ ಅಳುತ್ತಿದ್ದರು. ಶ್ರೀನಿವಾಸ್ ಅವರ ಸಹಾಯದಿಂದ ದೀಪ ಅವರ ಮೇಲೆ ಕೋರ್ಟ್ ಕೇಸ್ ಹಾಕಿದಳು. ಅದರಿಂದ ತಪ್ಪಿಸಿಕೊಳ್ಳಲು ಅವರಿಗೆ ಸಾಧ್ಯವಿರಲಿಲ್ಲ. ಇದರ ನಂತರ ಶ್ರೀನಿವಾಸ್ ಅವರು ದೀಪ ಹೇಳಿದ್ದರಿಂದ ಅವಳನ್ನು ಅವಳ ತವರು ಮನೆಗೆ ಬಿಟ್ಟು ಬಂದರು ಮತ್ತು ಅವಳಿಗೆ ಎಲ್ಲ ಸಮಯದಲ್ಲೂ ಸಹಾಯ ಮಾಡುವ ಭರವಸೆ ನೀಡಿದರು. ಈಗ ದೀಪ ತನ್ನ ಜೀವನಕ್ಕೆ ತಾನೇ ಯಜಮಾನಿಯಾಗಿದ್ದಳು. ಅವಳು ಅರ್ಧಕ್ಕೆ ನಿಲ್ಲಿಸಿದ ಓದು ಮುಂದುವರಿಸಿದಳು. ಸ್ವಪ್ನ ಅವರು ಮದುವೆಯ ನಂತರ ಅವಳಿಗೆ, ನೀನು ಓದು ಮುಂದುವರಿಸುವ ಅವಶ್ಯಕತೆ ಇಲ್ಲ, ನೀನು ಕೇವಲ ಮನೆ ಕೆಲಸ ನೋಡಿಕೊಂಡರೆ ಸಾಕು ಎಂದು ಹೇಳಿ ಅವಳ ಓದು ಅರ್ಧಕ್ಕೆ ನಿಲ್ಲಿಸಿದ್ದರು. ಈಗ ಅವಳು ತನ್ನ ಓದನ್ನು ಮುಂದುವರಿಸಿದಳು. ಈ ಕಡೆ ಸ್ವಪ್ನ ಮತ್ತು ವಸಂತನಿಗೆ ಕೌಟುಂಬಿಕ ದೌರ್ಜನ್ಯದ ಆರೋಪದ ಮೇಲೆ 6 ತಿಂಗಳು ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಿದರು. ಜೈಲಿನಲ್ಲಿ ಕಳೆದ 6 ತಿಂಗಳು ಅವರು ನರಕವನ್ನು ಅನುಭವಿಸಿದರು. ಜೈಲಿನಿಂದ ಹೊರಗಡೆ ಬಂದ ಮೇಲೂ ಅವರು ಜನರ ದೃಷ್ಟಿಯಲ್ಲಿ ಅಪರಾಧಿಗಳೇ ಆಗಿದ್ದರು. ಸಂಬಂಧಿಕರು ಸಂಬಂಧ ಕಳೆದುಕೊಂಡರು. ಅಕ್ಕಪಕ್ಕದವರು ಮಾತು ನಿಲ್ಲಿಸಿದರು. ಸುರೇಶ್ ಕೂಡ ಅಮ್ಮ ಅಣ್ಣನ ಜೊತೆ ಬಿಟ್ಟು ಅಲ್ಲಿಂದ ಹೊರಟು ಹೋದನು. ವಸಂತನ ನೌಕರಿ ಕೂಡ ಹೋಯಿತು.
ಯಾವ ಜನರ ಎದುರು ಅವರು ಸುಳ್ಳಿನ ಗೋಡೆ ಕಟ್ಟಿದರೋ ಅವರು ಇಂದು ಇವರನ್ನು ತಿರಸ್ಕಾರದ ದೃಷ್ಟಿಯಿಂದ ನೋಡುತ್ತಿದ್ದರು. ಇದರ ಮಧ್ಯೆ ದೀಪಾ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದಳು. ಈಗ 2 ವರ್ಷಗಳು ಕಳೆದು ಹೋಗಿದ್ದವು. ಕೋರ್ಟಿನಲ್ಲಿ ಅವಳ ವಿಚ್ಛೇದನವನ್ನು ಸ್ವೀಕರಿಸಿದರು. ಕೋರ್ಟಿನಲ್ಲಿ ವಸಂತ್ನಿಗೆ ದೀಪಾಳ ಎಲ್ಲ ಸಾಮಾನುಗಳನ್ನು ವಾಪಸ್ ಕೊಡುವಂತೆ ಆದೇಶ ನೀಡಿದರು. ವಸಂತನ ಕಾರು ದೀಪಾಳ ತವರು ಮನೆ ಎದುರಿಗೆ ಬಂದು ನಿಂತಿತ್ತು. ಕೈಯಲ್ಲಿ ಒಂದು ಲೀಸ್ಟ್ ಇತ್ತು. ಅದು ದೀಪಾಳ ಸಾಮಾನಿನ ಲೀಸ್ಟ್ ಆಗಿತ್ತು. ಕೋರ್ಟ್ ಅವುಗಳನ್ನು ದೀಪಾಳಿಗೆ ವಾಪಸ್ ಕೊಡುವಂತೆ ಸೂಚಿಸಿತ್ತು. ಅವನು ಮನೆಯ ಎದುರು ನಿಂತು ನೋಡಿದಾಗ ನಿಬ್ಬೆರಗಾದ. ಮನೆಯ ವಾತಾವರಣ ಬದಲಾಗಿತ್ತು. ಅವನು ಡೋರ್ ಬೆಲ್ ಶಬ್ದ ಮಾಡಿದನು. ಬಾಗಿಲು ತೆರೆದರು. ಆದರೆ ಎದುರಿಗೆ ದೀಪಾ ಇರಲಿಲ್ಲ. ಒಬ್ಬಳು ಅಪರಿಚಿತ ಹುಡುಗಿ ನಿಂತಿದ್ದಳು. ಹೇಳಿ, ಯಾರನ್ನು ಭೇಟಿಯಾಗಬೇಕಿತ್ತು? ಅವಳು ಕೇಳಿದಳು. ವಸಂತ್ ಸ್ವಲ್ಪ ತಡವರಿಸಿ ಹೇಳಿದನು. ಅದು ದೀಪಾಳನ್ನು ಭೇಟಿಯಾಗಬೇಕಿತ್ತು. ಅವಳು ಕೂಗಿದಳು. ಮೇಡಮ್, ನಿಮ್ಮನ್ನು ನೋಡಲು ಯಾರೋ ಬಂದಿದ್ದಾರೆ. ವಸಂತ್ ಅಂದುಕೊಂಡಿದ್ದನು ದೀಪಾ ತನ್ನ ವೃದ್ಧ ತಂದೆ ತಾಯಿಗಳ ಜೊತೆ ಬಡತನದಿಂದ ದಿನ ಕಳೆಯುತ್ತಿರಬಹುದು ಎಂದು. ಆದರೆ ಅವನ ತೆರೆದ ಕಣ್ಣು ತೆರೆದ ಹಾಗೆ ಇತ್ತು. ಮನೆಯ ವಾತಾವರಣ ಸಂಪೂರ್ಣ ಬದಲಾಗಿತ್ತು. ಮನೆಯಲ್ಲಿ ಆಧುನಿಕ ಉಪಕರಣಗಳಿದ್ದವು. ತುಂಬ ನೀಟಾಗಿ ಜೋಡಿಸಲಾಗಿತ್ತು. ಮನೆಯ ಒಳಗೆ ಇರುವ ಹೂವಿನ ಕುಂಡಗಳು ಮನೆಯ ವಾತಾವರಣವನ್ನು ಆಹ್ಲಾದಕರಗೊಳಿಸಿದ್ದವು. ದೀಪಾ ಹೊರಗೆ ಬಂದಳು. ಆದರೆ ಅವಳು ಮೊದಲಿನಂತೆ ಹೆದರಿಕೊಳ್ಳುವ ದೀಪಾ ಆಗಿರಲಿಲ್ಲ. ಅವನ ಎದುರು ಆತ್ಮವಿಶ್ವಾಸದಿಂದ, ಗೌರವದಿಂದ ಸ್ವಾವಲಂಬಿಯಾದ ಮಹಿಳೆ ನಿಂತಿದ್ದಳು. ನೀಟಾಗಿ ಕಟ್ಟಿದ ಕೂದಲು, ಲೈಟಾಗಿ ಹಾಕಿಕೊಂಡಿರುವ ಮೇಕಪ್, ಗುಲಾಬಿಯಂತೆ ಅರಳಿದ ಮುಖ ನೋಡಿ ವಸಂತ್ ದಂಗಾಗಿ ಹೋಗಿದ್ದನು. ಇವಳು ಅದೇ ಹುಡುಗಿನ ನಾವು ಕಾಲಿನ ಧೂಳಿನಂತೆ ನೋಡಿರುವವಳು? ಅದು ನಿಮ್ಮ ಸಾಮಾನುಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ದೀಪಾ ಮುಖದಲ್ಲಿ ಯಾವುದೇ ಭಾವನೆಗಳಿಲ್ಲದೆ ಕೆಲಸದವಳನ್ನು ಕೂಗಿದಳು. ಶಾಂತಿ, ಸಾಮಾನುಗಳನ್ನು ಒಳಗೆ ತೆಗೆದುಕೊಂಡು ಹೋಗಿಡು. ಅವಳು ಗಡಿಯಾರದತ್ತ ನೋಡಿ, ನನಗೆ ಸಮಯವಾಗುತ್ತಿದೆ, ನಾನು ಹೊರಡುತ್ತಿದ್ದೇನೆ. ಹಾಗೆ ದೀಪಾ ಬಾಗಿಲಿನಿಂದ ಹೊರಗೆ ಬರುತ್ತಿದ್ದಂತೆ ವಸಂತ್ ದಡದಡನೆ ಅವಳ ಹಿಂದೆ ಓಡಿ ಬಂದನು. ದೀಪಾ, ಕೇಳು, ನಾನು ನಿನಗೆ ಏನೋ ಹೇಳಬೇಕು. ಆದರೆ ಇಷ್ಟರಲ್ಲಾಗಲೇ ದೀಪಾ ಮನೆಯ ಎದುರಿಗೆ ಇರುವ ದೊಡ್ಡ ಬಿಲ್ಡಿಂಗನ್ನು ತಲುಪಿದ್ದಳು. ವಸಂತ್ ಕುತೂಹಲದಿಂದ ತಲೆ ಮೇಲೆತ್ತಿ ನೋಡಿದನು. ಕಟ್ಟಡದ ಮೇಲಿನ ಭಾಗದಲ್ಲಿ ದೊಡ್ಡ ಅಕ್ಷರಗಳಲ್ಲಿ ದೀಪಾ ಕಲಿಕಾ ಸಂಸ್ಥೆ ಎಂದು ಬರೆಯಲಾಗಿತ್ತು. ವಸಂತನಿಗೆ ಅವನ ಕಣ್ಣುಗಳನ್ನು ನಂಬಲಾಗಲಿಲ್ಲ. ದೀಪಾ ತನ್ನ ಪ್ರಯತ್ನದಿಂದ ಎಂತಹ ಸಾಧನೆಯನ್ನು ಮಾಡಿದಳು? ಅವನಿಗೆ ದೀಪಾಳನ್ನು ಕೂಗಿ ಕರೆದು ಅವಳಲ್ಲಿ ಕ್ಷಮೆ ಕೇಳಿ, ನನ್ನ ಜೀವನಕ್ಕೆ ವಾಪಸ್ ಬಾ, ನೀನಿಲ್ಲದೆ ನನ್ನ ಜೀವನ ಅಪೂರ್ಣವಾಗಿದೆ ಎಂದು ಹೇಳಬೇಕು ಅನಿಸಿತು. ಆದರೆ ಅವನು ಈಗ ಹೇಳುವ ಕೇಳುವ ಹಕ್ಕನ್ನು ಕಳೆದುಕೊಂಡಿದ್ದನು. ಅವನು ನಿಧಾನಕ್ಕೆ ಹೆಜ್ಜೆ ಹಾಕುತ್ತಾ ತನ್ನ ಕಾರಿನ ಕಡೆಗೆ ಬಂದನು. ಆದರೆ ಅವನು ಪ್ರತಿ ಹೆಜ್ಜೆ ಇಡುವಾಗಲೂ ಯಾವುದೋ ಒಂದು ಭಾರ ಅವನನ್ನು ಹಿಂದಕ್ಕೆ ಎಳೆಯುವಂತೆ ಅನಿಸುತ್ತಿತ್ತು. ಆ ಭಾರ ಅವನು ಮಾಡಿರುವ ಕೆಟ್ಟ ಕರ್ಮದ ಫಲವಾಗಿತ್ತು. ಈಗ ಅವನ ಬಳಿ ಕೇವಲ ಪಶ್ಚಾತ್ತಾಪ ಮಾತ್ರ ಇತ್ತು. ಆದರೆ ದೀಪಾಳ ಜೊತೆ ಒಂದು ಹೊಸ ಜೀವನ ಇತ್ತು. ಇಂದು ದೀಪಾ ಪರಿಸ್ಥಿತಿಯ ಬಲಿಪಶು ಆಗಿರಲಿಲ್ಲ. ಅವಳು ತನ್ನಂಥ ಅನೇಕರಿಗೆ ಮಾದರಿಯಾಗಿದ್ದಳು. ಒಂದು ಕಾಲದಲ್ಲಿ ಎಲ್ಲ ದಬ್ಬಾಳಿಕೆಯನ್ನು ಸಹಿಸಿಕೊಳ್ಳುತ್ತಿದ್ದ ದೀಪಾ ಇಂದು ತಿರುಗಿದಿಟ್ಟ ಉತ್ತರ ಕೊಟ್ಟಿದ್ದಳು. ಇಷ್ಟು ದಿನ ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಬದುಕುತ್ತಿದ್ದಳು. ಆದರೆ ಈಗ ಸ್ವತಂತ್ರವಾಗಿ ಬದುಕುತ್ತಿದ್ದಾಳೆ. ಎಲ್ಲಕ್ಕಿಂತ ಮಹತ್ವವಾದುದೆಂದರೆ ಇಂದು ಅವಳು ತನ್ನನ್ನು ತಾನು ಪ್ರೀತಿಸುತ್ತಾಳೆ. ಈಗ ಅವಳ ಕಣ್ಣುಗಳಲ್ಲಿ ಕಣ್ಣೀರ ಬದಲಾಗಿ ಕನಸುಗಳಿವೆ, ತುಂಬ ದೊಡ್ಡ ಕನಸುಗಳು. ಪ್ರಿಯ ವೀಕ್ಷಕರೇ, ನಿಮಗೆ ಈ ಕತೆ ಹೇಗೆ ಅನಿಸಿತು? ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.